ಆಕಾಶವಾಣಿ ಕಲಬುರಗಿ. ಮಾತೆ ಕಥೆ ಜೀವನ ಸಂಪುಟದ ಯಾನ. ಇಂದಿನ ಅತಿಥಿ ಹಿರಿಯ ಪತ್ರಿಕೋದ್ಯಮಿ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಕಾಂತಾಚಾರ್ ಮಣ್ಣೂರ್. ಮಾತಿನ ಮಂಟಪದಲ್ಲಿ ಜೊತೆಯಾಗುವವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಮಾತೆ ಕಥೆ ಜೀವನ ಸಂಪುಟ ಯಾನದ ಈ ಪಯಣದಲ್ಲಿ ಇವತ್ತು ನಮ್ಮೊಡನೆ ಅತಿಥಿಯಾಗಿ ಪಾಲ್ಗೊಳ್ತಾ ಇರುವವರು ಹಿರಿಯ ಪತ್ರಕರ್ತರಾಗಿರ್ತಕ್ಕಂಥವರು ಮತ್ತು ಕರ್ನಾಟಕ ಮಾಧ್ಯಮ ಅಕಾಡೆಮಿಯ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಕಾಂತಾಚಾರ್ ಮಣ್ಣೂರ್ ಅವರು. ಕಲ್ಯಾಣ ಕರ್ನಾಟಕದ ಪತ್ರಿಕೋದ್ಯಮ ರಂಗದ ಬಲುದೊಡ್ಡ ಹೆಸರು ಅಂತ ಹೇಳಿದ್ರೆ ಶ್ರೀಕಾಂತಾಚಾರ್ ಮಣ್ಣೂರ್ ಅವರದು. ಇವರನ್ನು ನಮ್ಮ ಪತ್ರಿಕಾ ವಲಯದಲ್ಲಿ ಅಥವಾ ಮಾಧ್ಯಮ ಕ್ಷೇತ್ರದಲ್ಲಿ ಕಾಂತಾಚಾರ್ ಎಂದೇ ಕರೀತೇವೆ. ಯಾಕಂದರೆ ಅವರು ಅಷ್ಟು ಆ ಹೆಸರಿನ ಮೂಲಕ ಜನಪ್ರಿಯರು. ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು, ಇವರು ಒಬ್ಬ ಪ್ರಗತಿಪರ ಪತ್ರಕರ್ತ. ತಮ್ಮ ಶೋಧನಾತ್ಮಕ ವರದಿಗೆ ಎತ್ತಿದ ಕೈ. ಬರೆದದ್ದೆಲ್ಲವೂ ಕೂಡ ಅಭಿವೃದ್ಧಿಗೆ ಒಂದು ರಹದಾರಿಯಾಗ್ತದೆ ಅನ್ನೋದನ್ನು ಅವರ ಲೇಖನಗಳಿಂದ ನಾವು ತಿಳ್ಕೊಂಡಂಥ ಸತ್ಯ. ಅನ್ಯಾನ್ಯ ಕ್ಷೇತ್ರದವರಿಗೆ ಕಾಂತಾಚಾರ್ಯರ ವರದಿ ಒಂದು ಕೈದಿವಿಗೆ. ಬಹಳ ಸರಳ ಸಜ್ಜನಿಕೆಯ ಪತ್ರಕರ್ತರು ಇವರು. ಪತ್ರಿಕಾರಂಗದಲ್ಲಿ ಸುದೀರ್ಘ ಪಯಣ ಬೆಳೆಸಿದ ಒಬ್ಬ ನಿಷ್ಠಾವಂತ ಪತ್ರಕರ್ತ. ಬರಹ ಮತ್ತು ಬದುಕು ಒಂದಾಗಿ ಪತ್ರಿಕಾರಂಗದಲ್ಲಿ ಕಾಂತತ್ವದ ಮನೋಧರ್ಮವನ್ನ ರೂಢಿಸಿಕೊಂಡು ತನ್ನ ಜೊತೆ ಹಲವರನ್ನ ಬೆಳೆಸಿದ ಹೆಗ್ಗಳಿಕೆಗೆ ಪಾತ್ರರಾಗಿರ್ತಕ್ಕಂಥವರು ಕಾಂತಾಚಾರ್ಯರು. ಇದೀಗ ಜೀವನಯಾನದ ಸಂಪುಟಕ್ಕೆ ಹೊರಳೋಣ. ಅವರ ಬದುಕು ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ 4 ದಶಕಗಳಿಗಿಂತಲೂ ಹೆಚ್ಚು ಕಾಲ ಒಂದೇ ಪತ್ರಿಕೆಯಲ್ಲಿ ದುಡಿದು ಒಂದು ಭಾಗದ ಅಭಿವೃದ್ಧಿಗೆ ಒಂದು ಚಿಂತನಶೀಲರಾಗಿ, ಒಂದು ಅಭಿವೃದ್ಧಿಯ ಹರಿಕಾರನಾಗಿ ಒಬ್ಬ ಪತ್ರಕರ್ತ ಬೆಳೀಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ತೋರಿಸಿಕೊಟ್ಟಂಥ ಒಬ್ಬ ಮೇರು ಪತ್ರಕರ್ತ. ಅಷ್ಟೆಲ್ಲ ಎತ್ತರಕ್ಕೆ ಏರಿದ್ರು ನಿಗರ್ವಿ. ಬಹಳ ಶಾಂತ ಸ್ವಭಾವದ ಇವರು ಮಾತನಾಡಿದರೆ ಒಂದು ಭಾಗದ ಇತಿಹಾಸವು ತೆರೆದುಕೊಳ್ತದೆ, ಒಂದು ಭಾಗದ ಅಭಿವೃದ್ಧಿಗೆ ಇವರು ಹೇಗೆ ಕೊಡುಗೆ ಕೊಟ್ಟಿದ್ದಾರೆ ಅನ್ನೋದು ದಾಖಲಾಗ್ತದೆ. ಅಂತಹ ಕಾಂತಾಚಾರ್ ಮಣ್ಣೂರ್ ಅವರು ಅತಿಥಿಯಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಹಲವಾರು ಪತ್ರಕರ್ತರಾಗಿ ಹೋಗಿದ್ದಾರೆ. ಆದರೆ ಕಾಂತಾಚಾರ್ಯರ ಪತ್ರಕರ್ತರಾಗಿ ಒಬ್ಬ ಮೇರು ಸ್ಥಾನದಲ್ಲಿ ನಿಲ್ಲುವಂಥವರು. ನಿಮ್ಮ ಬದುಕನ್ನ ಒಮ್ಮೆ ಹಿಂದಿರುಗಿ ನೋಡಿದಾಗ ಏನು ಅನಿಸ್ತದೆ ಅಂತ? ಇಷ್ಟು ಎತ್ತರಕ್ಕೆ ಏರಿ ನಿಂತಿದ್ದೀರಲ್ಲ ಅಂತ. ಎತ್ತರಕ್ಕೆ ಏರಿದ್ದೀನಿ ಅಂತ ನನಗೇನು ಅನಿಸೋದಿಲ್ಲ. ಯಾಕಂದರೆ ನಾನು ಹಿಂದಿನ ಬದುಕನ್ನು ನೋಡಿದಾಗ ತುಂಬ ಬಡತನ ಮತ್ತು ಕಷ್ಟದಲ್ಲಿ ಬೆಳೆದವ್ರು ನಾವು. ಓಹೋ. ನಮ್ಮ ತಂದೆ ಅಗ್ರಿಕಲ್ಚರಿಸ್ಟ್. ಆಮೇಲೆ ಗುಲ್ಬರ್ಗಕ್ಕೆ ಬಂದು ಇಲ್ಲಿ ಪೌರೋಹಿತ್ಯ ಮಾಡ್ತಿದ್ರು. MSK ಮಿಲ್ಲಲ್ಲಿ ಕೆಲಸ ಮಾಡ್ತಿದ್ರು. ಮಿಲ್ಲು ಅದು NTC ಅವರು ತೊಗೊಂಡ್ಮೇಲೆ, ಮೊದಲು ಪ್ರೈವೇಟ್ ಇತ್ತು, NTC ಅವ್ರು ತೊಗೊಂಡ್ಮೇಲೆ ಅದು ಪ್ರೈವೇಟ್ ಇದು ಅವರು ಬಿಟ್ಬಿಟ್ರು, ಅದನ್ನು ಪೌರೋಹಿತ್ಯ ಮಾಡ್ತಿದ್ರು. ಆ ಕಷ್ಟದಲ್ಲಿ ನಾವು ಬೆಳೆದವರು. ಅವರು ಪೌರೋಹಿತ್ಯದಲ್ಲಿ ಆಗಿನ ಕಾಲದಲ್ಲಿ ಈಗಿನ ಆಗಿನ ಪೌರೋಹಿತ್ಯಕ್ಕೂ ಭಾಳ ವ್ಯತ್ಯಾಸ ಇದೆ. ಭಾಳ ತುಂಬ ಕಷ್ಟದಲ್ಲಿ ಬೆಳೆದ್ವಿ ನಾವು. ಆಮೇಲೆ ಒಂದು ನಮ್ಮ ಊರಲ್ಲಿ ಹೊಲ ಅದು ಇತ್ತು, ಅದನ್ನು ನೋಡಿಕೊಂಡು ನಾವು ಇದು ಮಾಡಿ ನಮ್ಮ ತಂದೆಗೆ ನಾವು 7 ಜನ ಮಕ್ಕಳು, 6 ಜನ ಗಂಡು ಹುಡುಗರು, ಒಬ್ಬಕ್ಕೆ ಹೆಣ್ಮಗಳು. ನಾನು ಸೆಕೆಂಡು, ನಮ್ಮ ಅಣ್ಣ ಒಬ್ಬ, ನನ್ನ ನೆಕ್ಸ್ಟ್ ನಮ್ಮ ತಂಗಿ. ಈ ಇದರಲ್ಲಿ ನಾವು ಇಷ್ಟು ಜನರ ಸಂಸಾರ ತೂಗಿಸ್ಕೊಂಡು ಹೋಗ್ಬೇಕು. ನಮ್ಮ ಕಷ್ಟ ಏನಂತೇಳಿ ಅದು ನಾವು ಕಷ್ಟ ಅನುಭವಿಸಿವಿ ಸಾಕಷ್ಟು. ಅದ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ನಾವು ಬೆಳೆದ್ವಿ ಅದನ್ನು. ಕಾಂತಾಚಾರ್ಯ, ಈಗ ನಿಮ್ಮ ತಂದೆಯವರು ಪೌರೋಹಿತ್ಯ ಮಾಡಿ ಜೀವನ ಸಾಗಿಸಿದವರು. ಆದರೆ ಪತ್ರಿಕೋದ್ಯಮಕ್ಕೆ ಒಬ್ಬ ದೊಡ್ಡ ಪೌರೋಹಿತ್ಯ ನಡೆಸುವಂಥ ಒಬ್ಬ ಪತ್ರಕರ್ತನನ್ನು ಕೊಟ್ಟ ಹೆಗ್ಗಳಿಕೆ ಕೂಡ ಅವರಿಗೆ ಸಾಲ್ತದೆ. ಅಲ್ಲ, ನಾನು ಪತ್ರಿಕೋದ್ಯಮಕ್ಕೆ ಬಂದಿದ್ದೆ ಬಹಳ ಒಂದು ಆಕಸ್ಮಿಕ ಅಂತ. ಯಾರಾದ್ರೂ ಇದ್ರೆ ನಿಮ್ಮ ಕುಟುಂಬದಲ್ಲಿ? ನಮ್ಮ ಕುಟುಂಬದಲ್ಲಿ ಯಾರು ಪತ್ರಕರ್ತ ಹಿನ್ನೆಲೆನೇ ಇಲ್ಲ. ಆದ್ರೆ ನಮ್ಮೂರವರು ಈಗಿದ್ದಾರೆ ಪತ್ರಕರ್ತರು. ಶೇಷಮೂರ್ತಿ ಅವಧಾನಿ ಅಂತ ಹೇಳಿ ನಮ್ಮೂರವರು. ಅಂದ್ರೆ ಈ ಮಣ್ಣೂರು ಅನ್ನೋದು ನಿಮ್ಮ ಊರು? ಹೌದು. ಅಫಜಲ್ಪುರ ತಾಲೂಕಿನ ಮಣ್ಣೂರು. ನಮ್ದು ಭೀಮಾ ನದಿ ದಂಡೆ ಮೇಲೆ ಇದೆ. ಹೀಗಾಗಿ ಭೀಮಾ ನದಿ, ಆ ನದಿ ತೀರ, ನದಿ ನೀರು, ಅದು ಅದ್ರ ಮೇಲೆ ಬಹಳ ಪ್ರೀತಿ ನನಗೆ. ಬಹಳ ಪವಿತ್ರವಾಗಿರ್ತಕ್ಕಂಥ ಜಾಗ, ಪವಿತ್ರವಾದ ಭೀಮಾ ನದಿ ಉದ್ದಕ್ಕೂ ತೀರ್ಥಕ್ಷೇತ್ರಗಳಿವೆ. ಹೌದು. ಅಂತ ಒಂದು ಮಣ್ಣಿನಿಂದ ಬಂದು ಬೆಳೀಲಿಕ್ಕೆ ಸಾಧ್ಯ. ಇಲ್ಲಿ ನಾನು ಗುಲ್ಬರ್ಗದಲ್ಲಿ ಎಜುಕೇಶನ್ ಇಲ್ಲೆಲ್ಲ ನಾ ಗೌರ್ಮೆಂಟ್ ಸ್ಕೂಲಲ್ಲೇ ಮಾಡಿದ್ದು. ನಿಮ್ಮ ಬಾಲ್ಯ ಎಲ್ಲಿ ಕಳೆದ್ರಿ ನೀವು? ಬಾಲ್ಯ ನಾನು ಸ್ವಲ್ಪ ದಿವಸ ನಾನು ಮಣ್ಣೂರಲ್ಲಿದ್ದೆ. ಆಮೇಲೆ ನಾನು ಗುಲ್ಬರ್ಗಕ್ಕೆ ಬಂದು ಇಲ್ಲೇ ಬಾಲ್ಯ ಕಳ್ಕೊಂಡು ಸಂಪೂರ್ಣ ಬಾಲ್ಯ. ಎಷ್ಟು ವರ್ಷ ಕಳೆದಿದ್ದೀರಿ? ಒಂದು 3-4 ವರ್ಷ ನಾನು ಅಲ್ಲಿದ್ದೆ ಚಿಕ್ಕವನಿದ್ದಾಗ. ನನಗೆ ನಿಮ್ಮ ಪ್ರಾಥಮಿಕ ಶಿಕ್ಷಣ ಅಲ್ಲೇ ಆಯ್ತು? ಪ್ರಾಥಮಿಕ ಶಿಕ್ಷಣ ಅಲ್ಲಿ ಮುಂಚೆ ಸುಮ್ಮ ಹೋಗ್ತಿದ್ದಾವೆ, ಅಡ್ಮಿಷನ್ ಅಂತ ಆಗಿದ್ದಿಲ್ಲ, ಹೋಗ್ತಿದ್ದೆ. ಆಮೇಲೆ ಗುಲ್ಬರ್ಗ ಬಂದ್ಮೇಲೆ ಗುಲ್ಬರ್ಗ ನಮ್ಗೆ ಅಡ್ಮಿಷನ್ ಮಾಡಿದ್ರಿ. ಎಷ್ಟು ಓದಿದ್ದೀರಿ ಕಾಂತಾಚಾರ್? ನಾನು ಇಲ್ಲಿ ಗುಲ್ಬರ್ಗದಲ್ಲಿ SSLC ಓದಿದೆ.
ಆಮೇಲೆ ಡೈರೆಕ್ಟಾಗಿ ಕೆಲಸಕ್ಕೆ ಸೇರಿಕೊಂಡೆ. ಆಮೇಲೆ SB ಕಾಲೇಜಲ್ಲಿ ನಾನು ಅಡ್ಮಿಷನ್ ಮಾಡಿಕೊಂಡೆ. ಆಮೇಲೆ ಗ್ರಾಜ್ಯುಯೇಟ್ ಆಗಬೇಕು ಅಂತೇಳಿ ಮಾಡ್ಕೊಂಡೆ. ಒಂದು ಛಲ ಇತ್ತು ಕಲಿಬೇಕಂತ. ಆವಾಗ ಬಡತನ ಇತ್ತು, ಕಲೀಲಿಕ್ಕೆ ಆಗಿಲ್ಲ. ಅಲ್ಲ, ಏನಾಗ್ಬಿಡ್ತಂದ್ರೆ ಮುಂದೆ ನಾನು SLC ಆಫ್ಟರ್ SLC ಏನಾಗ್ಬಿಡ್ತು, ಬರಗಾಲ ಬಂತಿಲ್ಲಿ. 71 ನಾನು ಪಾಸ್ ಆದಮೇಲೆ ಬರಗಾಲ ಬಂತು. ಅವಾಗ ನಮ್ಮ ತಂದೆ ಹೇಳಿದ್ರು, ನಾನು ನೋಡಪ್ಪ ಮುಂದೆ $160 ಫೀಸ್ ಇತ್ತು ಕಾಲೇಜ್ ಅಡ್ಮಿಷನ್ಗೆ. $160 ನನ್ನ ಕಡೆಯಿಂದ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರೆ ಏನು ಮಾಡೋದು? ಪೌರೋಹಿತ್ಯದ ಬದುಕಿನಲ್ಲಿ ಅದನ್ನು ಕೊಡ್ಲಿಕ್ಕೆ ಕಷ್ಟ ಅಂತ. ಬಹಳ ಕಷ್ಟ ಆಯ್ತು. ದೊಡ್ಡ ಕುಟುಂಬ, ಆ ಕಾಲಕ್ಕೆ ಆ ಮೊತ್ತ ಬಹಳ ದೊಡ್ಡ ಅಮೌಂಟ್, ಅದು ಆಗಲ್ಲ ಅಂತ ಹೇಳಿದ್ರು. ಏನು ಮಾಡೋದು ಅಂತ ಹೇಳಿದ್ರೆ ಫಸ್ಟ್ ನಾನೇನು ಮಾಡಿದೆ, ಬರಗಾಲದಲ್ಲಿ PWD ಇದರಲ್ಲಿ ನಾನು ಕ್ಲರ್ಕ್ ಅಂತ ಸೇರ್ಕೊಂಡೆ ಕೆಲಸಕ್ಕಲ್ಲಿ. ಎಲ್ಲಿ ಎಡ್ರಾ ಮೇಲೆ ಕೆಲಸ ಮಾಡ್ತಿದ್ದೆ. ಓಹೋ, ನೀವು ಮೊದಲು ಪತ್ರಕರ್ತ ಆದದ್ದಲ್ಲ? ಅಲ್ಲ, ಅಲ್ಲಿ ಎಡ್ರಾ ಮೇಲೆ ಕೆಲಸ ಮಾಡಿದೆ. ಅದು ಬರಗಾಲ ಕಾಮಗಾರಿ ಸ್ಟಾರ್ಟ್ ಆಯ್ತಲ್ಲ, ಅಲ್ಲಿ ಸೇರ್ಕೊಂಡೆ. ಆಮೇಲೆ ಅದು ಬರಗಾಲ ಎಲ್ಲ ಮುಗಿದ್ಮೇಲೆ ವಾಪಸ್ ಬಂದ್ಮೇಲೆ ನಾನು ಇಲ್ಲಿ PUC ಅಡ್ಮಿಷನ್ ಮಾಡಿದೆ. ಇಲ್ಲಿ ನನಗೊಂದು ಸ್ವಲ್ಪ ದುಡ್ಡು ಬಂದಿತ್ತು, ಮಾಡಿದೆ. ಆಮೇಲೆ ಇಲ್ಲಿ ನಾನು ಟೈಪಿಂಗ್ ಕೆಲಸಕ್ಕೆ ಹೋಗ್ತಿದ್ದೆ. ಓಹೋ, ಇಬ್ರು ನಮ್ಮ ಅವಾಗ ಟೈಪಿಂಗ್ ಕೆಲಸ ಒಂದು ಬಹಳ ಒಳ್ಳೆ ವಕೀಲರಿದ್ರು, ನಮ್ಮ RJ ದೇಸಾಯಿ ಅಂತೇಳಿ. ಅವ್ರ ಹತ್ರ ಟೈಪಿಂಗ್ ಕೆಲಸಕ್ಕೆ ಸಾಯಂಕಾಲ. ಅಲ್ಲಿಂದ ಯಾಕೆ ಬಿಟ್ರಿ ನೀವು? ಬರಗಾಲ ಕಾಮಗಾರಿ ಅಂತಂದ್ರೆ ಅಷ್ಟೇ, ಬರಗಾಲ ಮುಗೀತು ಅದು ಅಷ್ಟಕ್ಕೆ. ಅಲ್ಲಿಂದ ವಕೀಲರಲ್ಲಿ ಸೇರಿ? ಅಲ್ಲಿ ವಕೀಲ ಎಲ್ಲ ಬೆಳಗ್ಗೆ ಕಾಲೇಜ್ಗೆ ಹೋಗ್ತಿದ್ದೆ, ಸಾಯಂಕಾಲ ಇಲ್ಲಿ 8 ಗಂಟೆಗೆ ಹೋಗ್ತಿದ್ದೆ. 8ರಿಂದ ರಾತ್ರಿ 10:30, 11ವರೆಗೆ ಕೆಲಸ ಮಾಡ್ತಿದ್ದೆ ಅಲ್ಲಿ ಟೈಪಿಂಗ್ ಕೆಲಸ. ಆದರೆ ಕ್ಲೈಂಟ್ ಕಡೆಯಿಂದ $2, $3 ಕೊಡಿಸ್ತಿದ್ರು ಅವರು ದಿವಸಕ್ಕೆ ಅಷ್ಟೇ. ಅದು ಹೋಗ್ತದೆ. ಅವಾಗ ಒಂದು ದಿವಸ ಏನಾಗ್ಬಿಡ್ತಂದ್ರೆ, ಈ ನಾನು ಪತ್ರಿಕೋದ್ಯಮಕ್ಕೆ ಹೇಗೆ ಬಂದೆ ಅಂತ ಹೇಳಲಿಕ್ಕಾದ್ರೆ, ಅವರು RJ ದೇಸಾಯಿ ಅವರು ಹೇಳಿದ್ರು, ರಂಗನಾಥ್ ದಿವಾಕರ್ ಅವರು ಬರ್ತಾ ಇದ್ದಾರೆ ನಾಳೆ. RR ದಿವಾಕರ್ ಅವರು ಸೈನ್ಸ್ ಕರ್ನಾಟಕ ಸಂಪಾದಕರವರು, ಬಿಹಾರ್ ಗವರ್ನರ್ ಆಗಿದ್ರು, ಫ್ರೀಡಮ್ ಫೈಟರ್ ಎಲ್ಲ ಬರ್ತಾ ಇದ್ದಾರೆ. ಅವರು ಕುಲದೇವತೆ ಸನ್ನತಿಗೆ ಹೋಗ್ಬೇಕು, ಅವರು ಅದಕ್ಕೆ ಯಾರ ಜೊತೆಗೆ ಹೋಗ್ಬೇಕು ಅಂತ ಹೀಗೆ ಮಾತುಕತೆ ನಡೆದಿತ್ತು. ಅವರು ಯಾರೂ ಅವರ ಜೊತೆಗೆ ತಯಾರಾಗಲಿಲ್ಲ ಅಂದರೆ ಅವ್ರಿಗೆ ಯಾರಿಗೂ ಹೊಳೆಯಲಿಲ್ಲ. ಆವಾಗ ನಾನು ಹೇಳಿದೆ, ಸರ್ ನಾನು ಹೋಗಂದ್ರೆ ಹೋಗ್ತೀನಿ ರೀ ಅಂತ ಹೇಳಿದೆ. ಯಾಕಂದ್ರೆ ಸನ್ನತಿ ನಾನು ನೋಡಿದ್ದದು ಬೇಕಾದಷ್ಟು ಸಲ. ನಾನು ಚಂದ್ರಲಾ ಪರಮೇಶ್ವರಿಗೆ ಅಲ್ಲಿ ಹೋಗ್ತಿದ್ದೆ ನಾನು ಮೇಲಿನ ಮೇಲೆ. ಅದಕ್ಕೆ ನಾನು ಹೋಗ್ತೀನಿ ರೀ ಅಂತ ಹೇಳಿದೆ. ಭಾಳ ಚಲೋ ಆಯ್ತಪ್ಪ ಅಂತ ಹೇಳಿದೆ. ಆಗಿನ ಕಾಲಕ್ಕೆ ಕಾರ್ಗಳಿರಲಿಲ್ಲ, ಜೀಪ್ ಇದ್ದು. ಜೀಪ್ ತೊಗೊಂಡು ಜನತಾ ಎಕ್ಸ್ಪ್ರೆಸ್ಸಿಗೆ ಅವರು ಬರ್ತಾರೆ, ಬೆಳಗ್ಗೆ ಹೋಗು, ಒಂದು ಜೀಪ್ ರೆಡಿ ಮಾಡಿಟ್ಟಿರ್ತೀನಿ, ಹೋಗಿ ಕರ್ಕೊಂಡು ನೇರವಾಗಿ ಸನ್ನತಿಗೆ ಹೋಗಿ ಬಂದುಬಿಡ್ರಿ ಅಂತ. ಟ್ರೈನಿಗೆ ಬಂದ್ರು ಅವರು, ಇಲ್ಲಿ ಇಳ್ಕೊಂಡ್ರು. ಇಲ್ಲಿ ಇಳ್ಕೊಂಡ್ಮೇಲೆ ಇಲ್ಲಿಂದ ಜೀಪಲ್ಲಿ ಸನ್ನತಿಗೆ ಹೋದ್ವಿ. श्री चंद्रला परमेश्वरी, हिंगुला पीठापुरी श्री चंद्रला परमेश्वरी. श्री भगवती कात्यायनिया भजिसो निचंचल मनवे. श्री भगवती कात्यायनिया भजिसो निचंचल मनवे. भुवनेश्वरी बगळा भवतरु वनवनु छेदि पळा. भुवनेश्वरी बगळा भवतरु वनवनु छेदि पळा. भावके वलिदवळा भजिसो निचंचल मनवे. श्री भगवती कात्यायनिया भजिसो निचंचल मनवे. ಎಲ್ಲ ಪೂಜೆ ಪುನಸ್ಕಾರ ಎಲ್ಲ ಮುಗಿಸ್ಕೊಂಡು ಅವರು ಬಂದ್ರಲ್ಲ. ಅಂಥವರೊಟ್ಟಿಗೆ ಒಂದು ಜೊತೆ ಆಗುದಂದ್ರೆ ಬಹಳ ವಿಶೇಷ ಅಂತ. ಅಲ್ಲ, ನನಗೆ ಅವ್ರ ಬಗ್ಗೆ ಭಾಳ ಗೌರವ. ಯಾಕಂದ್ರೆ ಸಂಯುಕ್ತ ಕರ್ನಾಟಕದಲ್ಲಿ ಅವಾಗ ಗೀತೆ ಗುಟ್ಟು ಅಂತ ಒಂದು ಕಾಲಂ ಬರೀತಿದ್ರು ಅವರು. ಅದು ನಾನು ದಿವಸ ಓದೋದು ಅದು ನನಗೆ. ಅದಕ್ಕೆ ಒಂದು ಭಾಳ ಖುಷಿ ಆಗ್ಬಿಟ್ಟು, ಅವ್ರು ನೋಡಿದ್ದೆ ಒಂದು ಸಂತೋಷ ಆಗ್ಬಿಡ್ತು. ನಮಸ್ಕಾರ ಮಾಡಿದೆ, ಕಾಲು ಮುಟ್ಟಿ ನಮಸ್ಕಾರ. ಏನೋ ತಮ್ಮ, ನಮ್ಮಲ್ಲಿ ಕೆಲಸ ಇಲ್ಲಲ್ಲೋ ಅಂತ ಹೇಳಿದ್ರು ಅವರು. ನೋಡಿ, ಯಾಕಂದ್ರೆ ಅವ್ರು ಹೇಳಿದ್ರು, ಹುಬ್ಬಳ್ಳಿ ಧಾರವಾಡಲ್ಲಿ ಎಲ್ಲರೂ ಯಾರು ಬಂದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ಕೆಲಸ ಕೇಳ್ಕೊಂಡು ಬರ್ತಾರಂತೆ. ಇದು ಹಾಗೆ ಅಂತ ತಿಳ್ಕೊಂಡು, ಇದು ಹಾಗೆ ಅಂತ ತಿಳ್ಕೊಂಡು ಹೇಳಿದ್ರು. ಆಮೇಲೆ ಕಾಗಲ್ಕರ್ ಇದ್ರು ನಮ್ಮಲ್ಲಿ, VN ಕಾಗಲ್ಕರ್ ಸಂಯುಕ್ತ ಕರ್ನಾಟಕ ಕರೆಸ್ಪಾಂಡೆಂಟ್ ಆಗಿದ್ರು. ಅವ್ರು ಹೇಳಿದ್ರು, ಅವ ಕೆಲಸ ಕೇಳಲಿಕ್ಕೆ ಬಂದಿಲ್ಲ, ನಿಮ್ಗೆ ನಮಸ್ಕಾರ ಮಾಡೋಣ ಅಂತ ಹೇಳಿದ್ರು ಅವರು.
ನನಗೆ ನಮಸ್ಕಾರ, ಅಷ್ಟು ದೊಡ್ಡ ಮನುಷ್ಯ ಆದ್ನ ನಾನು ಅಂತ ಹೇಳಿದ್ರು ಅವರು. ಆಮೇಲೆ ಹೇಳಿದ್ರ, ನೋಡತ್ತಮ್ಮ ಏನು ಮಾಡ್ತೀನಿ ನಾನು ಹಿಂಗೆ PUC ಓದ್ತೀನಿ ರೀ ಅಂತ ಹೇಳಿದೆ. ಒಂದು ಕೆಲಸ ಮಾಡೋ, ನಿನಗೆ ಟೈಪಿಂಗ್ ಬರ್ತೇನಂದ್ರೆ, ನಮ್ಮಲ್ಲಿ ಅದೇ ಕೆಲಸ ಮಾಡ್ತಾನಂತ RJ ದೇಸಾಯಿ ಹೇಳಿದ್ರು. ಸರಿ ಅಂತೇಳಿ, ನಮ್ಮಲ್ಲಿ ಟೆಲಿಪ್ರಿಂಟರ್ ಇರ್ತದೆ ಗೊತ್ತೇನು ನೋಡೇನ್ರಿ. ಎಲ್ಲಿ ನೋಡಿದೆ ಅಂದ್ರೆ ಟೆಲಿಫೋನ್ ಡಿಪಾರ್ಟ್ಮೆಂಟಾಗ ನೋಡಿನಿ, ಅಲ್ಲಿ ಟೆಲಿಗ್ರಾಮ್ ಆಫೀಸ್ನಾಗ ಇರ್ತದೆ ರೀ, ಕಟ್ ಅಂತ ಬಡಿತಿರ್ತಾರೆ ನೋಡಿನಿ. ಅದು ಕಟ್ಟಲ್ಲ, ಇನ್ನೊಂದು ಬೇರೆ ಇರ್ತದೆ, ಟೈಪಿಂಗ್ ಇದ್ದಂಗೆ ಇರ್ತದೆ ಅಂತ ಹೇಳಿದ್ರು. ಸರಿ ನೋಡೀನಿ ರೀ, ನೋಡೀನಿ ಅಂತ ಹೇಳಿದೆ. ಸರಿ, ಅದು ನಾವು ಇಲ್ಲಿ ಆಫೀಸ್ ಮಾಡೋರಿದ್ದೀವಿ, ಟೆಲಿಪ್ರಿಂಟರ್ ಹಾಕ್ತೀವಿ, ನೀನು ಅದನ್ನ ಕೆಲಸ ಮಾಡ್ಬೇಕು, ನಿನಗೆ 80 ರೂಪಾಯಿ ಪಗಾರ ಕೊಡ್ತೀನಿ ನೋಡಪ್ಪ ಅಂತ ಹೇಳಿದ್ರು. ಪ್ರಥಮ ಸಂಬಳ 80 ರೂಪಾಯಿ. 80 ರೂಪಾಯಿ. ಸಾಯಂಕಾಲ 4ರಿಂದ 8 ತನಕ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಿದ್ರು. ನನಗೆ ನಾನು ಕೆಲಸ ಕೇಳ್ಕೊಂಡೇ ಬಂದಿದ್ದಿಲ್ಲ, ಏನು ಹೇಳಬೇಕು ಗೊತ್ತಾಗಲಿಲ್ಲ ನನಗೆ. ನಮ್ಮ ಮನೆಗೂ ಏನೂ ಹೇಳಿಲ್ಲ, ಏನಿಲ್ಲ. ಕಾಗಲ್ಕರಿದ್ರ ಮಾಡ್ತಾನೆ ಬಿಡು ಅದೇನಂತ ಹೇಳ್ಬಿಟ್ರು ಅವ್ರು. ಹೌದು, ನನ್ನ ಕೆಲಸ ಕಾಗಲ್ಕರೇ ಒಪ್ಕೊಂಡ್ಬಿಟ್ರೆ. ಹಿಂಗಾಗಿ ನಾನು ಈ ಪ್ರವೇಶ ಮಾಡ್ಲಿಕ್ಕೆ ಕಾಗಲ್ಕರ್ ಈ ಇದಕ್ಕೆ ಕಾರಣ ಆದ್ರು. ಆ ಒಂದು ಭೇಟಿಯ ನಂತರ ನಿಮಗೆ ಉದ್ಯೋಗದ ಒಂದು ಬಾಗಿಲು ತೆರೆಯಿತು ಅಂತ. ಈ ಸಂಯುಕ್ತ ಕರ್ನಾಟಕ ಬರ್ತೀನಿ ಅಂತ ಕಲ್ಪನಾ ಮಾಡಿರಲಿಲ್ಲ. ಅಚಾನಕವಾಗಿ ಬಂದ್ಬಿಟ್ಟು ಅಕಸ್ಮಾತ್ ನೀವು ಬಯಸಿ ಬಂದ ಪತ್ರಕರ್ತ ಅಲ್ಲ, ಬಯಸದೇ ಬಂದ ಹಾಗೆ ಭಾಗ್ಯ, ಆಕಸ್ಮಿಕ ಭಾಗ್ಯ ಅಂತ ಅನ್ಬೋದು. ಇದು ಬಂದೆ, ಕಾಗಲ್ಕರ್ ಅವರು ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದೆ. ಇಲ್ಲಿ ಅವಾಗ ಆಫೀಸ್ ಅಂತಂದ್ರೆ ಆಫೀಸು ಏನೋ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಆರ್ಡರ್ ಬಂತು, ನನ್ನ ಅಪ್ಲಿಕೇಶನ್ ವಿದೌಟ್ ಅಪ್ಲಿಕೇಶನ್ ಆರ್ಡರ್ ಬಂದ್ಬಿಡ್ತು. ಓಹೋ, ಬಂತು. ಅಲ್ಲಿ ಕೆಲಸ ಮಾಡೋಕ್ಕೆ ಅಲ್ಲಿ ಯಾವ ವರ್ಷ ಸರ್ ಇದು? 73. ಅದಕ್ಕೂ ಮೊದಲು ನಾ ಹೇಳ್ದಲ್ಲ ಎಡ್ರಾ ಮೇಲೆ ಇದ್ದಾಗ ಕಾಗಲ್ಕರ್ ನಾನು ಕೆಲಸ ಕೊಡಿಸ್ಬೇಕಂತ MSK ಮೇಲಿದ್ದು ಒಂದು ಇಂಟರ್ವ್ಯೂ ಕರೆಸಿದ್ರು ಅವ್ರು MSK ಮೇಲೆ ಇದ್ರು, ಕರೆಸಿದ್ರು. ಅಲ್ಲಿ ರಿಟರ್ನ್ ಟೆಸ್ಟ್ ಇತ್ತು, ಆ ರಿಟರ್ನ್ ಟೆಸ್ಟ್ ಎಲ್ಲ ಮಾಡಿದ್ದೆ. ನಮ್ಮ ಮನೆ ಪರಿಸ್ಥಿತಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿತ್ತು. ಯಾಕಂದ್ರೆ ಅವರು MSK ಮೇಲೆ ಇದ್ರು, ನಮ್ಮ ತಂದೆನೇ MSK ಮೇಲೆ ಕೆಲಸ ಮಾಡ್ತಿದ್ರು. ಸಹೋದ್ಯೋಗಿ, ಬಹಳ ಫ್ಯಾಮಿಲಿ ಫ್ರೆಂಡ್ ಅನ್ಬೋದು ಅವರು. ನಮ್ಮ ಕುಟುಂಬಕ್ಕೆ ಬಹಳ ಅತ್ಯಂತ ಆತ್ಮೀಯ. ಸರ್, ಕೆಲವೊಮ್ಮೆ ಈ ಬಡತನ ಅನ್ನೋದು ಕೆಲವರು ಬಹಳ ಪಶ್ಚಾತ್ತಾಪ ಪಡ್ತಾರೆ, ಅಯ್ಯೋ ಇದೊಂದು ಶಾಪ ಹಾಗೆ ಅಂತ. ನಿಮ್ಮ ದೃಷ್ಟಿಯನ್ನು ನೋಡುವಾಗ ಈ ಬಡತನ ಶಾಪ ಅಲ್ಲ, ಒಂದು ರೀತಿ ಸವಾಲನ್ನು ಎದುರಿಸಲಿಕ್ಕೆ ಧೈರ್ಯ ಮಾಡಿತ್ತ ಅಂತ. ನನಗಂತೂ ವರ ಆಗಿದೆ ಇದು. ಯಾಕಂತ ಕೇಳಿದ್ರೆ, ನಾನು ಆಕಸ್ಮಿಕವಾಗಿ ಬಂದ್ರೂ ಇಲ್ಲೇ ಉಳ್ಕೊಂಡ್ಬಿಟ್ಟೆ. ನನಗೆ ಇಲ್ಲಿ ಬಿಟ್ಟು ಹೋಗ್ಬೇಕಂತ ಅನಿಸ್ಲೇ ಇಲ್ಲ. ನನಗೆ ಸಂಬಳ ಕಡಿಮೆ ಇದ್ದರೂ ಸಂತೃಪ್ತಿ ಇತ್ತು. ಯಾಕಂದ್ರೆ ನಾನು ಯಾವತ್ತೂ ಹೇಳ್ತೀನಿ, ಪತ್ರಕರ್ತರಾದವನಿಗೆ ಸಂತೃಪ್ತಿ ಅನ್ನೋದಿರ್ಬೇಕು. ಸಂತೃಪ್ತಿ ಎದಕ್ಕಿರ್ಬೇಕಂದ್ರೆ ದುಡ್ಡಿಂದಲ್ಲ, ನಾವು ಮಾಡೋ ಕೆಲಸದಲ್ಲಿ ಸಂತೃಪ್ತಿ ಇರಬೇಕು. ಅದು ಅಲ್ಲಿ ಸಿಕ್ಕಿತ್ತು. ಅದು ನನ್ನ ಸಂಯುಕ್ತ ಕರ್ನಾಟಕ ಒಂದು ಸಂಯುಕ್ತ ಕರ್ನಾಟಕ ಅಂತಂದ್ರೆ ಒಂದು ಪ್ರತಿಷ್ಠಿತ ಪತ್ರಿಕೆ. ಅಲ್ಲಿ ಕೆಲಸ ಮಾಡೋದೇ ಒಂದು ಪ್ರತಿಷ್ಠಿತ. ಅದ್ರ ಬಗ್ಗೆ ಕಲ್ಪನಾ ಇರ್ಲಿಲ್ಲ ಅಂತಂದ್ರೂ ಅಲ್ಲಿ ಹೋಗಿ ಕೆಲಸ ಮಾಡ್ಲಿಕ್ಕೆ ನನಗೆ ಏನೋ ಒಂದು ದೊಡ್ಡ ಇದರಲ್ಲಿ ಹುದ್ದೆಯಲ್ಲಿ ಇದ್ದೀನಂತ ಅನ್ನೋ ಭಾವನೆ ಬಂತು ನನಗೆ. ಅದೇ ಕೆಲಸ ಮಾಡಕ್ಕೆ ಮುಂದೆ ಟೆಲಿಪ್ರಿಂಟರ್ ಬಂತು, ಟೆಲಿಪ್ರಿಂಟರ್ ಇದಾಯಿತು. ಆಮೇಲೆ ಕಾಗಲ್ಕರ್ ಅವರು ಪಾರ್ಟ್ ಟೈಮ್ ಆಗಿ ಕೆಲಸ ಮಾಡ್ತಿದ್ರಲ್ಲ, ಮುಂದೆ ಪರ್ಮನೆಂಟ್ ಎಂಪ್ಲಾಯೀಸ್ ಬಂದರು ಅಲ್ಲಿಂದ. ಕಾಗಲ್ಕರ್ ಪಾಪ ಮಿಲ್ನಲ್ಲಿ ಕೆಲಸ ಮಾಡ್ತಿದ್ರು, ಹಿಂಗಾಗಿ ಅವರು ಬದಲಾಯಿಸಿ ಪರ್ಮನೆಂಟ್ ಹಾಕಿದ್ರು. NG ಜೋಶಿ ಅಂತ ಹಾಕು, K ರಾಜಾರಾವ್ ಅಂತ ಹಾಕಿದ್ರು. ಆಮೇಲೆ ಮುತಾಲಿಕ್ ದೇಸಾಯಿ ಅಂತ ಬಂದರು. ಇವ್ರ ಕೈಗೆಲ್ಲ ಕೆಲಸ ಮಾಡೋದು ಭಾಗ್ಯ ನನಗೆ ಸಿಕ್ತು. ಅಲ್ಲ ಸರ್, ಟೆಲಿಪ್ರಿಂಟರ್ನ ಆಪರೇಟರ್ ಆಗಿ ಅಥವಾ ಟೆಲಿಪ್ರಿಂಟರ್ನ ಕೆಲಸಕ್ಕೆ ಅಂತ ಸೇರಿದವರು ಆ ಪತ್ರಿಕೆಯ ಸ್ಥಾನಿಕ ಸಂಪಾದಕರಾಗಿ ಹಿರಿಯ ಪತ್ರಕರ್ತನಾಗಿ ಬೆಳೆದಿರೋದು ಒಂದು ದೊಡ್ಡ ಸಾಧನೆ ಅಂತ ಅನಿಸೋದಿಲ್ಲ? ಅಲ್ಲಿ ಏನಾಯ್ತು ಅಂತಂದ್ರೆ, ನಾನು ಈ ಹೇಳೋದಿಲ್ಲ, ನಾ ಟೆಲಿಪ್ರಿಂಟರ್ ಆಪರೇಟರ್ ಆಗಿರೋದ್ರಿಂದ ಹಲವಾರು ಜನ ಏನೇನು ಬರೀತಿದ್ರು ಅದೆಲ್ಲನೂ ಗೊತ್ತಾಗ್ತಿತ್ತು ನನಗೆ. ನಾನು ಯಾಕೆ ಬರಿಬಾರ್ದು ಅಂತ ಶೈಲಿ, ಆ ಒಂದು ಬರೆವಣಿಗೆ ಶೈಲಿ ಇದಂತ ಬಂತು. ಅವಾಗ ಮುತಾಲಿಕ್ ದೇಸಾಯಿ ಏನು ಹೇಳಿದ್ರು, ಒಂದ್ಸಲ ನೀನು ಹೋಗಿ ಅಲ್ಲಲ್ಲಿ ಪ್ರೆಸ್ ಮೀಟು ಅವೆಲ್ಲ ಅಟೆಂಡ್ ಮಾಡಂತ ಹೇಳಿದ್ರು. ಅಲ್ಲಿ ಹೋಗಿ ಅಟೆಂಡ್ ಮಾಡಿ ಬಂದೆ. ಅವ್ರು ಏನೇನು ಹೇಳಿದ್ರು, ಏನು ಸುದ್ದಿ ಅಂತ ಅವ್ರಿಗೆ ಹೇಳಿದೆ. ಆಮೇಲೆ ಮುತಾಲಿಕ್ರಂದ್ರೆ ಚಂದ ಬರ್ಕೊಂಬಂದಿಲ್ಲೋ ಅಂತ ಹೇಳಿದ್ರು. ಅವರು ಬರೆದು ಕೊಟ್ಟೆ ಎಲ್ಲ ಮಾಡಿದ್ರು. ಮುಂದೆ ಅವ್ರಿಗೆ ಇನ್ನೊಂದು ನನ್ನ ಬಗ್ಗೆ ವಿಶ್ವಾಸ ಹುಟ್ಲಿಕ್ಕೆ ಕಾರಣ ಅಂದರೆ, ರಾಯಚೂರಿಗೆ ಬಂದು ಥರ್ಮಲ್ ಪ್ಲಾಂಟಿಗೆ ಫೌಂಡೇಶನ್ ಹಾಕಿದ್ರು. ಹಾಕಿದಾಗ ನಾನು ಟೆಲಿಫೋನ್ ಮಾಡಿ ಹೇಳ್ತೀನಿ, ಪಾಯಿಂಟ್ಸ್ ನೋಟ್ ಮಾಡಿಕೊಂಡು ಬರೆದು ನೀನು ಹುಬ್ಳಿಗೆ ಕಳಿಸ್ಬೇಕಂತ ಹೇಳಿದ್ರು. ಅವಾಗ ಟೆಲಿಪ್ರಿಂಟರ್ ಮೇಲೆ ಹುಬ್ಳಿಗೆ ಕಳಿಸ್ಬೇಕಂತ ಹೇಳಿದ್ರು ನನಗೆ. ಅವರು ಅಲ್ಲಿ ಟೆಲಿಫೋನ್ ಅಂದ್ರೆ ಅವಾಗೆಲ್ಲ ಕಾಲ್ ಬುಕ್ಕಿಂಗ್ ಮಾಡೋದು ಸಿಸ್ಟಮ್ ಇತ್ತು. ಭಾಳ ಕಷ್ಟದಿಂದ ಸಿಕ್ತು. ನಾನು ಅವಸರಲ್ಲಿ ಹೇಳ್ತೀನಿ, ಯಾವಾಗ ಕಟ್ ಆಗ್ತದೆ ಗೊತ್ತಿಲ್ಲ ಅಂತ ಹೇಳಿ ಏನೇನೋ ಹೇಳಿದ್ರು ಅವರು. ಅದನ್ನೆಲ್ಲ ಬರ್ಕೊಂಡು ಕಳೆದೆ. ಫ್ರಂಟ್ ಪೇಜ್ನಲ್ಲಿ ಲೀಡ್ ಐಟಮಲ್ಲಿ ಬಂತು. ಅದು ಅವ್ರಿಗೆ ನೋಡಿ ಭಾಳ ಸಂತೋಷ ಆಗಿಬಿಡ್ತಾರೆ. ಅವ್ರ ಪಾಯಿಂಟ್ಸ್ ಹೇಳಿದ್ದು ನೀವು ಸುದ್ದಿ ಮಾಡಿದೆ. ಅವ್ರು ಯಾಕಂದರೆ ನಾನೇ ಸುದ್ದಿ ಬರೆದದ್ದಲ್ಲ, ಅವ್ರು ಪಾಯಿಂಟ್ಸ್ ಹೇಳಿದ್ದನ್ನು ಅದನ್ನೆಲ್ಲ ಯಾವ್ದು ಮೇಲೆ ಕೆಳಗೆ ಎಲ್ಲ ಮಾಡ್ಕೊಂಡು ನಾನು ಬರೆದೆ. ಅವ್ರಿಗೆ ಖುಷಿ ಆಯ್ತು. ಬಂದ ಮೇಲೆ ನನಗೆ ಹೇಳಿದ್ರು 10 ರೂಪಾಯಿ ಬಕ್ಷೀಸ್ ಕೊಟ್ಟರು ನನಗೆ ಅವರು. ಆ ಕಾಲದಲ್ಲಿ ನನಗೆ 10 ರೂಪಾಯಿ ಬಕ್ಷೀಸ್ ಕೊಟ್ಟರು. ನನಗೆ ಭಾಳ ಒಂಥರ ಇದಾಯ್ತು, ಕಾನ್ಫಿಡೆನ್ಸ್ ಬಂತು ನನಗೆ. ಇದೆಲ್ಲ ನಿಮಗೆ ಪ್ರೇರಣೆ ಕೊಡ್ತು. ಮುಂದೆ ಏನಾಯ್ತು ಅಂದರೆ, ಮುತಾಲಿಕ್ ದೇಸಾಯಿ ಅವರೇ ಅಲ್ಲಿ ಸಂಪಾದಕರಾಗಿ ಹೋದ್ರಲ್ಲಿ ಅವರು ನನ್ನ ಶಿಫಾರಸು ಮಾಡಿ ಗುಲ್ಬರ್ಗದಲ್ಲಿ ಎಲ್ಲ ಕೆಲಸ ಟೆಲಿಪ್ರಿಂಟ್ರು ಮಾಡ್ಕೊತಾನೆ ಪ್ಲಸ್ ಇದನ್ನು ಮಾಡ್ತಾನೆ, ಇವನಿಗೆ ಮಾಡ್ಬೋದು ಅಂಥೇಳಿ ಶಿಫಾರಸು ಮಾಡಿದ್ರು. ನಾನು ರಿಪೋರ್ಟ್ರ್ ಆಗಿಬಿಟ್ಟೆ. ಅವಾಗಿಂದ ರಿಪೋರ್ಟ್ರ್ ಆದೆ. ನಮ್ಗೆ ಟ್ರೈನಿಂಗ್ ಅಂತೇಳಿ ಹುಬ್ಳಿಗೂ ಕರೆಸಿದ್ರು ಒಂದು ಸ್ವಲ್ಪ ದಿವಸ. ಅದು ಟ್ರೈನಿಂಗ್ ಮಾಡಿಕೊಂಡು ಎಲ್ಲ ಮಾಡ್ಕೊಂಡು ಬಂದೆ.
ಆವಾಗ ನಾನು ಒಂಥರ ನನಗೆ ಏನೋ ಮಾಡಬೇಕು ಅನ್ನೋ ಒಂದು ಉತ್ಸಾಹ. ಅಲ್ಲ ಮಣ್ಣೂರವ್ರೆ, ಪತ್ರಿಕೋದ್ಯಮದ ಓನಾಮವನ್ನು ಕಲ್ತದ್ದು ಕಚೇರಿಯಲ್ಲಿ ಕಲ್ತದ್ದು. ಅವಾಗ ಜರ್ನಲಿಸಮ್ ಮೈಸೂರು ಯೂನಿವರ್ಸಿಟಿಯಲ್ಲಿ ಇತ್ತು, ಬಟ್ ನಾನು ಅದು ಕನಸಲ್ಲಿ ನೆನೆಸಲಿಲ್ಲ, ಅಲ್ಲಿ ಹೋಗ್ತೀನಿ ಅಂತ ಕಲ್ಪನೆ ಮಾಡಿಲ್ಲ. ಯಾಕಂದ್ರೆ ನಾವು ಕೈಗೆಟಕುವಂಥದ್ದಲ್ಲ, ಇಲ್ಲಿ ನಾವು ಅಲ್ಲಿ ನಮ್ಮ ಕೈಗೆ ಹತ್ತೋದಿಲ್ಲ, ಅದು ಅಷ್ಟು ದೂರ ಹೋಗಿ ಅಲ್ಲಿದ್ದು ಕಲಿಯೋದು ಹಂಗೆ. ಆಮೇಲೆ ಕೆಲಸಕ್ಕೆ ಸೇರಿಬಿಟ್ಟಿವಲ್ಲ, ಮುಗಿದೋಯ್ತು, ನಮ್ಮ ಕೆಲಸನೂ ಪರ್ಮನೆಂಟ್ ಆಗಿಬಿಡ್ತು. ಆಗಿಂದ ನಾನು ಪರ್ಮನೆಂಟ್ ಆದಾಗ 80 ರೂಪಾಯಿಂದ 630 ರೂಪಾಯಿ ಆಗಿಬಿಡ್ತು ನನಗೆ ಸಂಬಳ. ಅದರಲ್ಲಿ ನಾನು ಸಂತೃಪ್ತ ಇದ್ದೆ. ಸಂಬಳದ ಬಗ್ಗೆ ನನಗೆ ಯಾವತ್ತೂ ತಕರಾರು ಇರಲೇ ಇಲ್ಲ. ಮುಂದೆ ನಾನು ಯಾವ್ಯಾವ ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ, KEBದಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆಯಿತು. KEBದಲ್ಲಿ ಆವಾಗ ಆದಾಗ ಒಂದು ಎಮರ್ಜೆನ್ಸಿ ಏನೋ ಬಂದ್ಬಿಡ್ತು, ಅಲ್ಲಿ ಅಪಾಯಿಂಟ್ಮೆಂಟ್ ಎಲ್ಲ ಹೆಲ್ಡ್ ಅಪ್ ಮಾಡಿಬಿಟ್ರು, ನಿಂತು ಬಿಡ್ತದ. ಇದರಲ್ಲಿ ಮುಂದುವರಿ ಏನಾಗ್ಬಿಡುತ್ತೆ ಅಂದರೆ ನನಗೆ ವಿಧಿ ಕೂಡ ನನಗೆ ಅದು ಬೇರೆ ಕಡೆ ಎಲ್ಲಿ ಹೋಗ್ಲಾರ್ದಂಗೆ ನನಗೆ ಇಲ್ಲೇ ಕಟ್ಟಿ ಹಾಕಿಬಿಡ್ತು. 44 ವರ್ಷ ಇಲ್ಲೇ ಸೇವೆ ಮಾಡಿ, ಒಂದೇ ಸಂಸ್ಥೆಯಲ್ಲೇ ಸೇವೆ ಮಾಡಿದೆ. 38 ವರ್ಷ ಸರ್ವಿಸ್ ಅಂತ ಮಾಡಿದೆ. 38 ವರ್ಷ ನಂತರ 6 ವರ್ಷ ಎಕ್ಸ್ಟ್ರಾ ನನಗೆ ಇದು ಕೊಟ್ಟರು, ಎಕ್ಸ್ಟೆನ್ಷನ್ ಕೊಟ್ಟರು. ಹೀಗಾಗಿ ಇಲ್ಲಿ ಕೆಲಸ ಮಾಡೋಕ್ಕೆ ಆ ಕೆಲಸದಲ್ಲಿ ನನಗೆ ಅಂದ್ರೆ ನನಗೆ ಒಳ್ಳೆಯ ಸವಾಲುಗಳು ನಾನು ಏನೇನು ಮಾಡಿಸ್ಕೋಬೇಕಂತ ನನ್ನ ಮನಸ್ಸಿನಲ್ಲಿ ಏನೇ ಇತ್ತು. ವಿಶೇಷವಾಗಿ ನನಗೆ ಅಗ್ರಿಕಲ್ಚರ್ ಮೇಲೆ ಭಾಳ ಪ್ರೀತಿ ಇತ್ತು, ನೀರಾವರಿ ಮೇಲೆ ಭಾಳ ಪ್ರೀತಿ ಇತ್ತು. ಏನು ಮಾಡಬೇಕು ಅಂತ ಕೃಷ್ಣ ಪ್ರಾಜೆಕ್ಟು ಅಲ್ಲೆಲ್ಲ ಹೋಗ್ತಿದ್ದೆ, ಸುತ್ತಾಡ್ತಿದ್ದೆ. ಕೃಷ್ಣದ ದೊಡ್ಡ ಕಥೆಯನ್ನೇ ಬರೆದ್ರಿ. ಅದೇ ಕಥೆ, ನನಗೆ 236 ಲೇಖನಗಳು ನಾನು ಕೃಷ್ಣ ಪ್ರಾಜೆಕ್ಟ್ ಬಗ್ಗೆ ಬರೆದಿದ್ದೇನೆ. 236. ಅದರಲ್ಲಿ ನನಗೆ ಸಂಯುಕ್ತ ಕರ್ನಾಟಕದಲ್ಲಿ ಶ್ಯಾಮರಾಯರು ಬಂದ್ರಲ್ಲ, ಬಂದ ಮೇಲೆ ಅವ್ರು ಹೇಳ್ತಿದ್ರ, ಕೃಷ್ಣ ಅಂದ್ರೆ ಗುಲ್ಬರ್ಗಕ್ಕೆ ಫೋನ್ ಮಾಡ್ತಿದ್ರು ಅವ್ರು. ಏ ಮಣ್ಣೂರ, ಅದು ಕೃಷ್ಣದ್ದೇನೋ ಹಿಂಗಂತ ನೋಡಪ್ಪ, ನೋಡೋದು ಏನಂತ ಹೇಳ್ತಿದ್ರು. ಅದು ಕೆಲವೆಲ್ಲ ಹಾಳಾಗಲ್ಲ, ನಿಮ್ಗೆ ಗೊತ್ತಿತ್ತು ಅಲ್ಲ. ನಾನು ಯಾವಾಗ ಒಬ್ಬ ಪತ್ರಕರ್ತ ಆದವನಿಗೆ ನಾವು ಅಲ್ಲಿ ಹೋಗ್ಬೇಕು, ಆ ಸ್ಥಳ ನೋಡಬೇಕು, ಕೂತಲ್ಲೇ ಬರೋದ್ರೆ ಗೊತ್ತಾಗಂಗಿಲ್ಲ. ಅಲ್ಲಿ ಹೋಗಿ ನಾನು ಒಂದು 100 ಸಲ ಹೋಗಿರ್ಬೇಕು ಅಲ್ಲಿಗೆ, ಸುಮ್ಮನೆ ನೋಡೋದು, ಆಮೇಲೆ ತಿಳ್ಕೊಬೇಕನ್ನೋದು ಒಂದು ಉತ್ಸಾಹ ಇತ್ತಲ್ಲ. ನಿಮ್ಗೆ ಹೇಳ್ತೀನಿ, ತಿಳ್ಕೊಬೇಕನ್ನೋದ್ರೆ TMC ಅಂದರೆ ನನಗೆ ಗೊತ್ತಿರಲಿಲ್ಲ. ಈ ವಾಟರ್ ಇದು ಎಷ್ಟು TMC ಅಂತ ಹೇಳ್ತಿರ್ತಾರೆ, ಅದು ನನಗೆ ಗೊತ್ತಿರಲಿಲ್ಲ. ನಾನು ಹೊಸದಾಗಿ ಪತ್ರಕರ್ತ ಆವಾಗ. ಅಲ್ಲಿ ಬೆಂಗಳೂರಿನಿಂದೆಲ್ಲ ಪತ್ರಕರ್ತ ತಂಡ ಬಂದಿತ್ತು. 1980 ತಂಡ ಬಂದಿತ್ತು. ನಾರಾಯಣಪುರ ಡ್ಯಾಮ್ ಇನಾಗ್ರೇಷನ್ ಆಗೋದಿದೆ ಅಂತೇಳಿ ಅಲ್ಲಿ ತಂಡ ಬಂದಿತ್ತು. ಗುಲ್ಬರ್ಗದಿಂದ ನನಗೆ ಹೇಳಿದೆ, ನೀನು ಹೋಗಪ್ಪ ಅಂತ ನನ್ನ ಆಫೀಸ್ನವ್ರು ಹೇಳಿದ್ರು. ನಾನು ಹೋದೆ ಅಲ್ಲಿಗೆ. ಹೋದಾಗ ಅಲ್ಲಿ ಕ್ಯಾಪ್ಟನ್ ರಾಜಾರಾವ್, ಇಂಜಿನಿಯರಿಂಗ್ ಚೀಫ್, ಅವರಿದ್ದರು. ಎಲ್ಲ ಪತ್ರಕರ್ತರು ಎಲ್ಲರಿದ್ದರು. ಎಲ್ಲ ಪತ್ರಿಕಾಗೋಷ್ಠಿ ಹಿಂಗೆಲ್ಲ ನಾವು ಇಷ್ಟು TMC ಅಂದ್ರೆ ಇಷ್ಟು TMC ಇಲ್ಲಿ ಸ್ಟೋರ್ ಮಾಡ್ತೀವಿ, ಹಿಂಗೆ ಮೇನ್ ಸ್ಟೋರೇಜ್ ಆಲ್ಮಟ್ಟಿಯಲ್ಲಿ ಬರುತ್ತೆ, ಹಿಂಗೆಲ್ಲ ಹೇಳ್ತಿದ್ರು ಅವರು. ನನಗೆ ಏನು ಹೇಳ್ತಾರೆ TMC ಅಂತ ಗೊತ್ತಾಗಲಿಲ್ಲ. ಆಮೇಲೆ ಕೇಳಿದೆ ನಾನು, ಸರ್ TMC ಅಂದ್ರೆ ಏನು ಅಂತ ಕೇಳಿದ್ರೆ ಯಾವ ಪೇಪರ್ ನಿಮ್ಮದು ಅಂತ ಕೇಳಿದ್ರೆ ಅವ್ರು. ನಾನು ಸಂಯುಕ್ತ ಕರ್ನಾಟಕ, ಹೊಸದಾಗಿ ಬಂದಿದ್ರೆ ನಾನು ಹೌದು ಸರ್ ಅಂತ ಹೇಳಿದೆ. ನಾನು ಏನು ತಿಳ್ಕೊಳ್ಳುವ ಒಂದು ಮನೋಭಾವ, 1000 ಮಿಲಿಯನ್ ಕ್ಯೂಬಿಕ್ ಫೀಟ್ ಅಂತ ಹೇಳಿದ್ರು, ನಾಟ್ TMC, TMCFT ಅಂತ ಹೇಳಿದ್ರು. ಕರೆಕ್ಷನ್ ಮಾಡಿದ್ರು ಅವರು. ಹೇಳಿದ್ರು. ಆಮೇಲೆ ನನಗೆ ಗೊತ್ತಾಯ್ತು. ಅದು ಮುಂದೆ ಕೆಲವು ಪತ್ರಕರ್ತ ಬೆಂಗಳೂರಿನಿಂದ ಬಂದಿದ್ರಲ್ಲ, ಅವ್ರು ಹೇಳಿದ್ರೆ, ನೀವು ಕೇಳಿ ಚಲೋ ಮಾಡಿದ್ರೆ, ನಮಗೆ ಗೊತ್ತಿರಲಿಲ್ಲ, ನಾವು TMC ಅಂತೆ ಬರಿತಿದ್ದೀವಿ. ನೀವು ಕೇಳುವುದರ ಮೂಲಕ ತಿಳ್ಕೊಳ್ಳುವಂತ ಪ್ರಯತ್ನ. ಆಮೇಲೆ ಅವತ್ತು ನನಗೇನೇ ಹಂಗೆ ಅನಿಸ್ತದೆ, ನಮ್ಗೆ ಏನೇ ತಿಳಿಲಿಲ್ಲ ಅಂದ್ರೆ ತಿಳ್ಕೊಂಬಿಡ್ಬೇಕು. ಒಬ್ಬ ಪತ್ರಕರ್ತನ ಅವನ ಸರ್ವಜ್ಞ ಅಂತೂ ಅಲ್ಲ, ಆದರೆ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು, ಪ್ರತಿಯೊಂದನ್ನು ತಿಳ್ಕೊಬೇಕಂತ. ನಾನು ಅದನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದೆ. ಮುಂದೆ ಕ್ಯಾಪ್ಟನ್ ರಾಜಾರಾವ್ ಅಲ್ಲಿ ರಿಟೈರ್ ಆದ್ಮೇಲೆ ಬೆಂಗಳೂರಲ್ಲಿ ಇದ್ರಲ್ಲ, ಇದ್ರದ್ದೇನೋ ವಿವಾದ ಇದಾದಾಗ ಹೋಗಿ ನಾನು ಅಲ್ಲಿ ಅವ್ರ ಮನೆಗೆ, ಬಸವೇಶ್ವರನಾಗ ಅವ್ರ ಮನೇಲಿ ಹೋಗಿ ಭೇಟಿಯಾಗಿದ್ದೆ. ರಾತ್ರಿ ಹೋಗಿ ಅವರು ತುಂಬ ಸಂತೋಷ ಆಯ್ತು ಅಂತ ಹೇಳಿದ್ರೆ ಅವರು. ಹೇಳಿದ್ರು, ನಿಮ್ಮ ಜನ ಹೋರಾಟ ಮಾಡಬೇಕು ಅಂದರೆ ನೀರಾವರಿ ಬಗ್ಗೆ ಅವರಿಗೆ ಒಂದು ಅವೇರ್ನೆಸ್ ಬರ್ತದೆ, ನೀರು ಬಳಕೆಗೆ ಇದಾಗ್ತದೆ ಅಂತ ಹೇಳಿ ಅವರೆಲ್ಲ ನಮ್ಗೆ ಹೇಳಿದ್ರು. ನಾನು ಅದೆಲ್ಲನೂ ಬರಿತಿದ್ದೆ ಅವಾಗೆಲ್ಲ. ಹೌದು, ಅಭಿವೃದ್ಧಿ ಪರ ಪತ್ರಿಕೋದ್ಯಮ. ನಾನು ಇನ್ನೊಂದಂದರೆ, ನಾನು ರಾಯಚೂರಲ್ಲಿ ಕೆಲಸ ಮಾಡಿದ್ದೀನಿ. ರಾಯಚೂರಿಗೂ ಈ ನಾರಾಯಣಪುರ ನೀರೇ ಬರುತ್ತೆ. ನಾನು ಅವಾಗ ಪತ್ರಕರ್ತ ಆದವನಿಗೆ ಯಾವ ಊರಲ್ಲಿ ಕೆಲಸ ಮಾಡ್ತಾನೆ ಅದೇ ಊರವನಾಗಿ ಬರೀಬೇಕು. ಹೌದು, ಅದು ಬಹಳ ಮುಖ್ಯ. ನಾನು ಗುಲ್ಬರ್ಗದವನಿದ್ದಿನಿಂದ ಗುಲ್ಬರ್ಗ ಹಿತರಕ್ಷಣೆ ಅಲ್ಲ, ರಾಯಚೂರು ಹಿತರಕ್ಷಣೆ ಮಾಡ್ಬೇಕು. ನಾನು ರಾಯಚೂರು ಅದು ಬಲದಂಡೆ ಕಾಲುವೆ ಬಗ್ಗೆ ಲೇಖನಗಳು ಬರೆದೆ, ಸರಮಾಲೆ ಬರೆದೆ ಅವಾಗ ಲೇಖನಗಳು. ಅವಾಗ ಎಲ್ಲರೂ ಅಂದ್ರೆ, ಸರ್ ನೀವು ಗುಲ್ಬರ್ಗದವರು ರಾಯಚೂರದ ಎಷ್ಟು ಕಾಳಜಿಯಿಂದ ಬರೋದ್ರಲ್ರಿ ಅಂತ. ನಾನು ಗುಲ್ಬರ್ಗದ ಅವಲ್ಲ, ರಾಯಚೂರವನ್ನ ಅಂತ ಹೇಳ್ತಾರೆ. ಪತ್ರಕರ್ತ ಆ ಭಾಗಕ್ಕೆ ಎಲ್ಲಿ ಹೋಗ್ತೀನಿ ಆ ಭಾಗಕ್ಕೆ ನ್ಯಾಯ ಕೊಡ್ಬೇಕು ಅನ್ನೋದು ನನ್ನ. ಅದು ರಾಯಚೂರು, ಬಳ್ಳಾರಿಯಲ್ಲಿ ಹೋದ್ಮೇಲೆ ತುಂಗಭದ್ರಾ ಬಗ್ಗೆ ಬರೆದೆ. ನನಗೇನಂದ್ರೆ, ಇಡೀ ನನ್ನ ಇದರಲ್ಲಿ ನೀರಾವರಿ ಬಗ್ಗೆ ಬರೆಯೋದೇ ಬಹಳಷ್ಟು ಅವಕಾಶಗಳು ಸಿಕ್ಕು ನನಗೆ. ಅಂದ್ರೆ ಕಲ್ಯಾಣ ಕರ್ನಾಟಕ ಪ್ರದೇಶದ ನೆಲ, ಜಲ, ಭಾಷೆ ಎಲ್ಲವನ್ನೂ ಕೂಡ ನೀವು ಒಂದು ನ್ಯಾಯ ಕೊಡುವಂತ ಪ್ರಯತ್ನ ಮಾಡಿದ್ರಿ ಅಂತ. ಯಾಕಂದ್ರೆ ಮೇಲಿಂದ ಮೇಲೆ ಬರಗಾಲ ಬರ್ತಿತ್ತು ಇಲ್ಲಿ ಈ ಭಾಗದಲ್ಲಿ. ಆಮೇಲೆ ನೀರಾವರಿ ಸೌಲಭ್ಯಗಳೇ ಇರಲಿಲ್ಲ. ನೋಡಿ, 74ರಲ್ಲಿ ಫೌಂಡೇಶನ್ ಹಾಕಿದ್ದ ನೀರಾವರಿ ಯೋಜನೆಗಳು ಇನ್ನೂವರೆಗೂ ಪೂರ್ಣ ಆಗಿಲ್ಲ. ಕೆಲವು ಯೋಜನೆಗಳು ಹೆಂಗೆ ಅಂದರೆ, ನೀರು ನಿಲ್ಲಿಸಿದ್ದಾರೆ,
ಆ ಭೂಮಿಗೆ ಹರಿದಿಲ್ಲ, ಉದ್ದೇಶ ಸಾರ್ಥಕ ಆಗಿಲ್ಲ. ಹಾ, ಹಾ. ಯಾರ್ಯಾರಿಗೋ ಲಾಭ ಆಗಿದೆ. ಈ ನೀರು ನಿಲ್ಲಿಸೋ ಮಟ್ಟಿಗೆ ಬಂದಿದೆ ಅಂದ್ರೆ ಅದ್ರ ಲಾಭ ಇನ್ಯಾರಿಗೂ ಆಗಿದೆ. ಹೌದು, ಕಾಲುವೆಗಳ ಮೂಲಕ ಕಾಲುವೆಗಳ ಮೂಲಕ ಯಾರಿಗೆ ರೈತರ ಭೂಮಿಗೆ ಹರಿಬೇಕು ಅದು ಹರಿದಿಲ್ಲ. ನನಗೆ ಇವತ್ತಿಗೂ ನಾರಾಯಣಪುರ ಬಲದಂಡೆ ಕಾಲುವೆ ಸರ್ ಇಂಥಲ್ಲಿ ಕೆನಾಲ್ ತೂತ್ ಬಿದ್ದಿದೆ ಅಂದ್ರೆ ಈ ಊರ ಹತ್ರ ಏನಂತ ಕೇಳ್ಬಿಡ್ತೀನಿ ನಾನು ಅವ್ರಿಗೆ. ಯಾಕಂದ್ರೆ ಅಲ್ಲೇ ಹೋಗಿ ಓಡಾಡಿ ಬಂದೀನಿ. ಅದಕ್ಕೆ ಪ್ರತಿಯೊಬ್ಬ ಪತ್ರಕರ್ತ ಅಲ್ಲಿ ಓಡಾಡಬೇಕು, ಅಲ್ಲಿ ತಿಳ್ಕೊಬೇಕು. ಅಲ್ಲಿ ಡ್ಯಾಮಿಗೆ ಒಂದು ಅಲ್ಲಿ ಕ್ರಸ್ಟ್ ಗೇಟ್ ಬೆಂಡ್ ಆಗಿದೆ, ನೀರು ಹರಿದು ಹೋಗ್ತಿದೆ ಅಂತೇಳಿ ನನಗೆ ನಮ್ಮ ಅಲ್ಲಿ ಲೋಕಲ್ ರಿಪೋರ್ಟರ್ ಹೇಳ್ದೆ ಹಿಂಗಾಗಿದೆ ಅಂತೇಳಿ. ನಾನು ಇಲ್ಲೇ ಕೂತ್ಕೊಂಡು ಬರದೆ, ನಾಳೆ ಅದು ಏನಾದರೂ ಡ್ಯಾಮ್ ಒಡೆದು ಬಿಟ್ರೆ, ನೀರು ಹರಿದು ಬಿಟ್ರೆ ಕೆಳಗಿನ ಎಲ್ಲ ಹಳ್ಳಿಗಳು ಕೊಚ್ಕೊಂಡು ಹೋಗ್ತಾವೆ. ಎಷ್ಟು ಕೋಟಿ ಲಾಸ್ ಆಗ್ತಾನಲ್ಲ, ಜೀವಗಳು ಲಾಸ್ ಆಗ್ತಾವೆ. ಅದಂತ ಇದೆಲ್ಲ ನಾನು ಬರೆದೆ. ಅಂದರೆ ಏನಂದ್ರೆ ಸರ್ಕಾರದ ಗಮನಕ್ಕೆ ತರೋದು, ಅದು ಗಂಭೀರತೆ ತರಬೇಕು, ಬರೇ ತರೋದಲ್ಲ. ಈ ಸಮಸ್ಯೆಯ ಗಂಭೀರತೆಯನ್ನು ಸರ್ಕಾರದ ಗಮನಕ್ಕೆ ತೊಗೊಂಡು ಬಂದರೆ ನನಗೆ ಎಷ್ಟೋ ಕೋಟಿ ಕೊಟ್ಟಷ್ಟು ಸಂತೋಷ ಆಗಿಬಿಡುತ್ತೆ. ನನಗೆ ಸಂಬಳ ಗಿಂಬಳ ಯಾವುದಲ್ಲ, ನಾನು ಎಷ್ಟೋ ಕಷ್ಟಪಟ್ಟು ಇದು ಮಾಡಿದ್ರೆ ಸಹಿತ ಆ ಸಂತೋಷ ಏನಿದೆಯಲ್ಲ ಅದು ಎಷ್ಟು ಕೋಟಿ ಕೊಟ್ಟರು ಬರೋದಿಲ್ಲ. ಅಂತ ನಮ್ಗೆ ಆ ಕೆಲಸದಲ್ಲಿ ಆ ತೃಪ್ತಿ ಸಿಕ್ತಿತ್ತು ನಮಗೆ. ಅಂದ್ರೆ ಒಬ್ಬ ನೀರಾವರಿ ತಜ್ಞನಾಗಿ ಪತ್ರಕರ್ತನ ಕೆಲಸ, ನೀರಾವರಿ ತಜ್ಞ ಅಂತಲ್ಲ ನಾನು, ಅದ್ರ ಬಗ್ಗೆ ಆಸಕ್ತಿ ಏನು ಮಾಡಬೇಕು, ಬರೀಬೇಕು, ಸೂಕ್ಷ್ಮ ವಿಷಯಗಳನ್ನು ಅಷ್ಟು ಗಂಭೀರವಾಗಿ ಅಧ್ಯಯನ ಮಾಡಿ ತಿಳ್ಕೊಳ್ಳುವಂತ ಪ್ರಯತ್ನ. ಇವತ್ತು ನಿಮ್ಗೆ ಹೇಳ್ತೀನಿ, ನಾನು ನಾರಾಯಣಪುರಕ್ಕೆ ಮತ್ತು ಅಲ್ಲಿ ಹುಣಸಗಿ ಆ ಕಡೆ ಎಲ್ಲ ಹೋಗಿದ್ದೀನಲ್ಲ, ಸುರಪುರು, ಎಷ್ಟು ಬರಗಾಲ ಭೂಮಿ ಇತ್ತಲ್ಲಿ. ಅಲ್ಲಿ ಇವತ್ತು ಒಬ್ಬೊಬ್ಬರು ವಾಟರ್ ಬಾಟಲ್ ಹಿಡ್ಕೊಂಡು ಓಡಾಡ್ತಿರ್ತಾರ, ಪ್ರತಿಯೊಂದು ಮನೆಯಲ್ಲೂ ಬೈಕ್ಗಳಿದೆ. ಅವ್ರಿಗೆ ದುಡ್ಡು ಎಣಿಸಿ ಎಲ್ಲಿ ಇಡ್ಬೇಕಂತ ಗೊತ್ತಿಲ್ಲ, ಅಷ್ಟೊಂದು ಸಂಪತ್ ಭರಿತಾಗಿದೆ ಅಲ್ಲಿ. ಆದ್ರೆ ಇನ್ನೂ ಎಷ್ಟಾಗಬೇಕು ಅಷ್ಟು ಆಗಿಲ್ಲ, ಅಲ್ಲಿ ಆಗ್ಬೇಕು. ನೀರಾವರಿ ಏನಾಗಿದೆ ಪ್ರಯೋಜನ ಯಾರಿಗೆ ಸಿಗ್ಬೇಕು ಅವ್ರಿಗೆ ಸಿಕ್ಕಿಲ್ಲ, ಇನ್ನೂ ಆಗಬೇಕಾಗಿದೆ. ಇನ್ನು ಹೊರಗಿನವ್ರು ಬಂದು ಅಲ್ಲಿ ಅಕ್ಯುಪೈ ಮಾಡ್ಕೊಂಡಿದ್ದಾರೆ, ಬೇರೆ ರಾಜ್ಯದವ್ರು ಬಂದು. ಹಂಗಂತ ನಿಷೇಧ ಇಲ್ಲ, ಬಟ್ ನಾನು ಅದು ಹಿಂಗೆ ಬಂದು ಅಕ್ಯುಪೈ ಮಾಡ್ತಾ ಇದ್ದಾರೆ, ನಮ್ಮವ್ರಿಗೆ ಯಾರದು ಅವರಿಗೆ ಲಾಭ ಆಗ್ತಾ ಇಲ್ಲ ಅಂತ ಹಿಂಗೆಲ್ಲ ಬರದೆ ಅವಾಗ ಭೂಮಿ ವಿಲೇವಾರಿಗೆ ನಿರ್ಬಂಧ ಆಗ್ತು. ಕಾನೂನು ಪ್ರಕಾರ ಅದು ಬರೋದಿಲ್ಲ ಸಂವಿಧಾನಾತ್ಮಕಕ್ಕೆ. ಯಾರು ಬೇಕಾದರೂ ಭೂಮಿ ಎಲ್ಲಿ ಬೇಕಾದರೂ ಖರೀದಿ ಮಾಡ್ಬೋದು. ಆದ್ರೆ ಆ ಒಂದು ಭಯ, ಆ ಒಂದು ಬೆತ್ತ ತೋರಿಸಿದ್ರಲ್ಲ, ನನಗೆ ಅದು ಸಮಾಧಾನ ಆಯ್ತು. ಅಂದ್ರೆ ಅಣೆಕಟ್ಟಿನ ಕೆಳ ಪ್ರದೇಶದಲ್ಲಿರುವಂತ ನ್ಯಾಯೋಚಿತವಾದಂತ ರೈತರಿಗೆ ಸಿಗಬೇಕು, ಅಲ್ಲಿರೋರಿಗೆ ಸಿಗಬೇಕು. ನೀವು ಫಲ ಇನ್ನೊಬ್ರು ತಿನ್ಬೇಕಲ್ಲ, ಅದು ಬೇಡ ಅಂತ ಹೇಳಿದೆ ನಾನು. ಈಗ ಮಣ್ಣೂರವ್ರೆ, ನೀವು ಇಷ್ಟೆಲ್ಲ ಒಂದು ಅಭಿವೃದ್ಧಿಯ ದೃಷ್ಟಿಯಿಂದ ಬರ್ತಿದ್ದೀವಿ, ಈ ಬದಲಾವಣೆಯನ್ನು ಒಬ್ಬ ಪತ್ರಕರ್ತನಿಗೆ ಮಾಡಲಿಕ್ಕೆ ಸಾಧ್ಯ ಇದೆ ಅಂತ ಅನಿಸ್ತದ? ಇಲ್ಲ, ನನಗೆ ಕಲ್ಪನೆ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ನನ್ನ ಕೆಲಸ ಏನಂದ್ರೆ ನಾನು ಬರೆಯೋದು ಅಷ್ಟೇ ನನ್ನ ಕೆಲಸನ. ಅದು ಹಿಂಗೆ ಆಗ್ತಂತ ಗೊತ್ತಿಲ್ಲ, ಆಗಿದೆ ಬಗ್ಗೆ ಅಷ್ಟು ಗಂಭೀರ ಇಲ್ಲ. ಅದು ಆಯ್ತಲ್ಲ, ನನಗೆ ಅದೇ ಸಂತೋಷ. ಅದು ಎಷ್ಟೋ ರಾಜಕೀಯ ಮುತ್ಸದ್ದಿಗಳು, ತಜ್ಞರು ಎಲ್ಲ ನಿಮ್ಮ ವರದಿಗಾಗಿ, ನಿಮ್ಮ ಮಾಹಿತಿಗಾಗಿ ಕಾಯ್ತಿದ್ರು. ಅದು ಯಾಕಂದ್ರೆ ಏನು ಬರೀತಾನೆ ಇವನು, ನೆಕ್ಸ್ಟ್ ಡೇ ಏನು ಬರೀತಾನೆ ಅಂತೇಳಿ ಅಧಿಕಾರಿಗಳು ಸಹಿತ ಅಲ್ಲಿ ಕೇಳ್ತಿದ್ರು. ಅಲ್ಲಿ ಹೋಗಿ ಪೇಪರ್ನಲ್ಲಿ ಗೊತ್ತಾಗಿದ್ದೇನಪ್ಪ ಅಂತ. ಅದು ವಿಶೇಷವಾಗಿ ಸಂಯುಕ್ತ ಕರ್ನಾಟಕದವ್ರಿಗೆ ಗೊತ್ತಾಯ್ತೆ ಅನ್ನೋದು ಕೇಳ್ತಿದ್ರು. ಇನ್ನೊಂದು ಏನಾಗ್ಬಿಡ್ತಾರೆ, ಕರ್ನಾಟಕದ ಬಹಳ ಪಾಪ್ಯುಲರ್ ಜನಪ್ರಿಯ ಪತ್ರಿಕೆ ಅದೇ. ಹಂಗಾಗಿ ಯಾರೇ ಬಂದು ಹೋಗ್ಯಾರೇನಪ್ಪ, ಇಮಿಡಿಯೇಟ್ ಕೆಲಸ ಆಗ್ತಿತ್ತು. ನನಗೆ ಇನ್ನೇನು ಬೇಕು ನನಗೆ? ಇದೇ ಒಂದು ಪ್ರಗತಿಗೆ ಅಥವಾ ಅಭಿವೃದ್ಧಿಗೆ ನಾವು ಮಾಡೋ ಕೊಡುಗೆ. ನನಗೆ ಅಲ್ಲಿ ನನ್ನ ಕಾಂಟ್ರಿಬ್ಯೂಷನ್ ಅಂತ ಏನು ಹೇಳಿಕ್ ತಯಾರಿಲ್ಲ. ನಾನು ಕರ್ತವ್ಯ ಮಾಡಿದ್ದೀನಿ, ಅದ್ರಲ್ಲಿ ಆಗಿದೆಯಲ್ಲ, ಅದು ನೋಡಿ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ಇವತ್ತು ಅಲ್ಲಿರೋ ಹುಡುಗರು ಸಹಿತ, ಅಲ್ಲಿ ಕೆಲಸ ಮಾಡೋ ನಮ್ಮ ಸಂಯುಕ್ತ ಕರ್ನಾಟಕದಲ್ಲಿ ಬೇರೆ ಬೇರೆ ಪತ್ರಿಕೆ ರಿಪೋರ್ಟರ್ ಇದ್ದಾರಲ್ಲ ಹುಡುಗರೆಲ್ಲ, ನಾವು ಹೋದ್ರೆ ಒಂಥರ ಖುಷಿಯಿಂದ ನಮ್ಮ ಹತ್ರ ಬರ್ತಾರೆ. ಅವರು ಅಂದ್ರೆ ಯಾಕೆ ಬರ್ತಾರೆ ಅಂದ್ರೆ, ನಾವೆಲ್ಲ ಬರೆದಕ್ಕೆ ಅವ್ರಿಗೆ ಖುಷಿ ಆಗಿದೆ. ಅವ್ರಿಗೆ ಅವರು ಪತ್ರಕರ್ತರಾಗಿದ್ದಾರೆ. ಇವತ್ತು ಅವರು ನಾವು ಏನೋ ಬರೀಬೇಕಂತ ಅನ್ಸಂದ್ರೆ ನನಗೆ ಅದೇ ಬಹಳ ಸಂತೋಷ ಆಗ್ಬಿಡ್ತದೆ. ಮಣ್ಣೂರವರು, ಈಗ ಆ ಕಾಲದ ಪತ್ರಕರ್ತರು ಹಾಗಿದ್ರು, ಮಾಡಿದ್ರು ಎಲ್ಲ ನಾವು ಮಾತಾಡ್ತೇವೆ, ಗತಕಾಲದ ಇತಿಹಾಸ ಆಗಿ ಹೋಗ್ಬಿಡ್ತೇನೋ ಅಂತ. ಈಗಿನ ಪತ್ರಕರ್ತರಲ್ಲಿ ಅಂತ ಮನೋಭಾವ ಇಲ್ವಾ? ಏನಾಗ್ಬಿಟ್ಟಿದೆ, ವಾತಾವರಣ ಬದಲಾವಣೆ ಆಗಿದೆ. ಎರಡು ಕಾರಣ. ಒಂದು ನೆಗೆಟಿವ್ ಆಗೇ ನೋಡ್ತೀವಿ, ಗುಣಾತ್ಮಕ ಇಲ್ಲ, ಪಾಪ್ಯುಲಾರಿಟಿ ಬರಬೇಕು. ಈಗ ವೈಯಕ್ತಿಕವಾಗಿಯೂ ಪಾಪ್ಯುಲಾರಿಟಿ ಬರಬೇಕು, ಆಮೇಲೆ ಜನನೂ ನೋಡ್ತಿರ್ಬೇಕದ. ಆಮೇಲೆ ಜನರ ಭಾವನೆಗಳು ಬದಲಾಯಿಸುತ್ತೆ, ಮೊದಲಿನಂಗಿಲ್ಲ ಈಗ ಜನರು. ಈಗ ನೆಗೆಟಿವ್ ಏನದು ಅದನ್ನೇ ಹೆಚ್ಚಾಗಿ. ಈ ತಂತ್ರಜ್ಞಾನ ಬೆಳೆದ ಹಾಗೆ ಪತ್ರಕರ್ತರು ಸ್ವಲ್ಪ ಉದಾಸೀನದ ಕಡೆಗೆ ಹೋಗ್ತಾರಂತ ಅನಿಸ್ತದ. ಅಂದ್ರೆ ಕೈಯಿಂದ ಸುದ್ದಿಗಳು ಬರೆದು ಕಳಿಸ್ತಿದ್ದೇವೆ ನಾವು. ಹೌದು, ಈಗೆಲ್ಲ ಕಂಪ್ಯೂಟರ್ ಬಂದ್ಬಿಟ್ಟಿದೆ. ಆಮೇಲೆ ಕ್ಷಣ ಮಾತ್ರದಲ್ಲಿ ತಲುಪುತ್ತೆ. ಅಲ್ಲಿ ನಾವು ಎಲ್ಲಿ ತಲುಪಿಸ್ಬೇಕಂತ ಮೇಲ್ ಮೂಲಕ ಕ್ಷಣ ಮಾತ್ರದಲ್ಲಿ ತಲುಪುತ್ತೆ. ಆದ್ರೂ ಏನಾಗ್ತದೆ, ಆ ಗುಣಾತ್ಮಕತೆ ಏನದೆ ಆ ಮೊದಲಿಂದ ಇಲ್ಲ ಅಂತ ಅನಿಸುತ್ತೆ. ನಾವು ಮಾಡೋ ತಪ್ಪುಗಳು ಜಾಸ್ತಿನೇ ಆಗಿದೆ ಮೊದಲಿನಕ್ಕಿಂತ. ನಾವು ಏನು ಕೈಯಿಂದ ಬರ್ಕೊಂಡು ಎಲ್ಲ ಬರಿತಿದ್ವಿ, ಪ್ರಿಂಟ್ ಆಗಿ ಬರ್ತಿದ್ದಲ್ಲ, ಅವಾಗ ಬಹಳ ಪರ್ಫೆಕ್ಟ್ ಇತ್ತು. ಮಣ್ಣೂರವರು, ನಿಮ್ಮ ಮನೋಧರ್ಮದ ಪತ್ರಕರ್ತರನ್ನು ಹುಟ್ಟು ಹಾಕ್ಲಿಕ್ಕೆ ನಿಮಗೆ ಸಾಧ್ಯ ಆಗಿದೆ ನಿಮ್ಮ ಸೇವಾವಧಿಯಲ್ಲಿ? ನಾನು ಸಾಧ್ಯವಾದಷ್ಟು ಪ್ರಯತ್ನ ಮಾಡಿದ್ದೀನಿ ಅವಾಗ ಎಲ್ಲ. ಆಮೇಲೆ ನನ್ನ ಜೊತೆಗೆ ಎಷ್ಟು ಜನ ಕೆಲಸ ಮಾಡ್ತಿದ್ರು, ಅವರು ನಾನು ಇರೋವರೆಗೂ, ನಾನು ಸರ್ವಿಸಲ್ಲಿ ಇರೋಗೂ ನನ್ನ ಹಾಗೇನೆ ಕೆಲಸ ಮಾಡಿದ್ದಾರೆ. ನನ್ನೊಂದು ಸ್ವಭಾವ ಏನಿತ್ತಂದ್ರೆ, ಯಾರೂ ಮಾಡಲಿಲ್ಲ ಅಂದ್ರೆ ನಾನು ಮಾಡ್ತೀನಿ ಅನ್ನೋ ಒಂದು ಛಲ ಇತ್ತು. ಒಂದೊಂದು ಸಲ ಹಾಗಿತ್ತು,
ಕಾಂಪಿಟೇಷನ್ ಇರ್ತಾವಲ್ಲ ಏನೋ ಹೌದು. ಒಂದು ಕೆಲವು ಹುಡುಗರು ನಮ್ಮ ಹತ್ರ ಕೆಲಸ ಬಿಟ್ಟೆ ಹೋಗ್ಬಿಟ್ರು ಕಾಂಪಿಟೇಷನ್ ಅಲ್ಲಿ. ಅದು ಹೋಗ್ಲಿ ಅಂತ ಹೇಳಿದೆ. ನಮ್ಗೆ ಅಲ್ಲಿ ಬೆಂಗಳೂರಿಂದ ಫೋನ್ ಮಾಡಿದ್ರು, ಶ್ಯಾಮ್ರ ಏನು ಹಿಂಗಾಯ್ತಂತಲ್ಲ, ನೀವೇನು ಕಾಳಜಿ ಮಾಡಬೇಡಿ ಸರ್, ನಾನು ಮಾಡ್ತೀನಿ, ಪತ್ರಿಕೆ ಹೊರಗೆ ಬರ್ತದೆ, ಏನು ಆರಾಮಾಗಿರಿ ಅಂತ ಹೇಳಿದೆ. ನಾನು ಅದನ್ನು ಮಾಡಿ ಭಾಳ ಸಂತೋಷ ಆದರು. 1 ತಿಂಗಳದ್ದು ಬೋನಸ್ ಕೊಟ್ರು, ನನಗೆ ಎಕ್ಸ್ಟ್ರಾ ಸಂಬಳ ಕೊಟ್ಟರು. ಅವತ್ತ ಹೇಳಿದ್ರು, ನೀವು ಭಾಳ ನನಗೆ ಒಳ್ಳೆ ಚಾಲೆಂಜ್ ಇದು ಮಾಡಿದೆ ಮಾಡಿದ್ದೀರಿ ಸರ್. ನಾನು ಕೆಲಸ ಮಾಡೀನಿ ಅಂತ ಅಷ್ಟೇ ಹೇಳಿದೆ. ಎಷ್ಟೋ ಸಲ ನಾನು ನನ್ನ ಪರ್ಸನಲ್ ಲೈಫನ್ನು ನಾನು ಸ್ಯಾಕ್ರಿಫೈಸ್ ಅಂತಲ್ಲ, ಈ ಪತ್ರಿಕೆಗೆ ಕೊಟ್ಬಿಟ್ಟಿದ್ದೆ ನಾನು. ಹೌದು, ಎಲ್ಲರೂ ಹೇಳ್ತಾರೆ ಕಾಂತಾಚಾರ್ ಮಣ್ಣೂರ್ ಅವರು ಮನೆಯಲ್ಲಿ ಕಳೆದದ್ದಕ್ಕಿಂತ ಪತ್ರಿಕಾ ಕಚೇರಿಯಲ್ಲಿ ಹೆಚ್ಚು ಅವಧಿ. 10 ಗಂಟೆಗೆ ಊಟ ಮಾಡಿ ಆಫೀಸಿಗೆ ಬಂದರೆ ರಾತ್ರಿ 2 ಗಂಟೆಗೆ ಹೋಗ್ತಿದ್ದೆ. ಮಧ್ಯಾಹ್ನ ಮನೆಗೆ ಊಟಕ್ಕೆ ಹೋಗ್ತಿದ್ದಿಲ್ಲ. ನಾವು ಆಫೀಸ್ನಾಗ ಅಲ್ಲಿ ಮಿರ್ಚಿ ಬೀಜ ತಿಂದೆ, ಮಂಡಳ ತಿಂದೆ, ಹಿಂಗೇನೋ ಅದು ಎಲ್ಲ ಹುಡುಗರ ಜೊತೆಗೆ ತಿಂದು ಅಷ್ಟು ತಿಂದು ನೀರು ಕುಡಿದ್ಬಿಟ್ರೆ ಸಾಕು ನಮಗೆ. ಎಲ್ಲ ಹುಡುಗರು ಅವರು ನಮ್ಮಂಗೆ ಪತ್ರಕರ್ತರು. ಏನಂದ್ರೆ ನನ್ನಂಗೆ ಬೆಳೀಲಿ ಹುಡುಗರು ಅನ್ನೋದು ನನಗೆ ಇದಿತ್ತು. ಅಂದ್ರೆ ಮಂಡಳ ತಿಂದು ಬೆಳೆದಂತ ಪತ್ರಕರ್ತ. ಮಂಡಳದ ಏನೋ ಮಧ್ಯಾಹ್ನ ಹಸಿವು ಆಗ್ತಿತ್ತು, ಸಾಯಂಕಾಲ ಹಿಂಗೇನೋ ಮಾಡ್ತಿದ್ವಿ. ಬಟ್ ಆ ಹುಡುಗರು ಬೆಳೆದ್ರು. ಕೆಲವರೆಲ್ಲ ನೀವು ಹೆಸರಿಸಬಹುದಾದ ಒಂದು ಪ್ರತಿಭಾವಂತ ಪತ್ರಕರ್ತರು ಯಾರು ಅಂತ ಹೇಳ್ತೀರಿ ನಿಮ್ಮ ಕೈಯಲ್ಲಿ? ಇಲ್ಲ, ಅವಾಗ ಏನಾಗಿಬಿಡ್ತಂದ್ರೆ ಪತ್ರಕರ್ತರು ಇಲ್ಲೆಲ್ಲ ಪಾರ್ಟ್ ಟೈಮ್ ಪತ್ರಕರ್ತರು. ಇಲ್ಲಿ ವಿ ಎನ್ ಕಾಗಲ್ಕರ್, ವೆಂಕಟರಾವ್ ಕಾಗಲ್ಕರ್, ಆಮೇಲೆ ರಾಘು ಜಾಗೀರ್ದಾರ್ ಅಂತಿದ್ರು, ಅವ್ರು ಹಿರಿಯ ಪತ್ರಕರ್ತರು ಬರ್ತಾರೆ. ಅವರು ನನಗೇನಂದ್ರೆ ಅವರೆಲ್ಲನೂ ಕಾರಣ ನನಗೆ ನಾನು ಬೆಳಿಲಿಕ್ಕೆ. ಅವರು ಸುಮಾರು ಅವರ ಮಾರ್ಗದರ್ಶನ ನೀವು ಬೆಳೆಸಿದ್ರೆ ಅವರಾಯ್ತು. ಮತ್ತು ಇನ್ನೊಬ್ಬ ದತ್ತಾತ್ರೇಯ ಅವರಾದಿ ಅಂತ ಬರ್ತಿದ್ರು. ಅವರೆಲ್ಲ ನಮ್ಗೆ ಹಳೆ ಕಾಲದ ಸ್ವಾತಂತ್ರ್ಯ ಹೋರಾಟ, ಅದ್ರ ಹಿಂದೆ ನಿಜಾಮ್ ಕಾಲದ್ದು, ನಂತರ ಹೋರಾಟ ನಡೆದು ಇದೆಲ್ಲಾನು ಹೇಳ್ತಿದ್ರು ನನಗೆ ಇತಿಹಾಸದ ಬಗ್ಗೆ, ಹೋರಾಟದ ಬಗ್ಗೆ ಆಸಕ್ತಿ ಹುಟ್ಟಿದ್ದು ಅವರೆಲ್ಲ ಕಾರಣ ಆದ್ರು. ಯಾಕಂದ್ರೆ ಅದು ತಿಳ್ಕೋಬೇಕನ್ನೋದು ನನಗೆ ಕುತೂಹಲ ಜಾಸ್ತಿ ಮಾಡಿದ್ರು ಅವರೆಲ್ಲರೂ. ಅವರೆಲ್ಲರೂ ಹೇಳ್ತಾರೆ, ಯಾಕಂದ್ರೆ ಅವರೆಲ್ಲ ಅದರಲ್ಲಿ ಭಾಗವಹಿಸಿದವರು ಇದ್ರು. ಆವಾಗ ಸಂಯುಕ್ತ ಕರ್ನಾಟಕ ಪತ್ರಿಕೆ ಅಂತ ಹಳೆ ಪತ್ರಿಕೆಗಳು ಕೆಲವೇ ಇದ್ದವು, ಈಗ ಹಲವು ಇದೆ. ಕೆಲವು ಮತ್ತು ಹಲವುಗಳ ಮಧ್ಯೆ ಪ್ರಗತಿ ಹೇಗಿದೆ ಅಂತ? ಪ್ರಗತಿ ಅವಾಗೇನಾಗಿದೆ ಆಗಿದೆ. ಈಗ ಪ್ರಗತಿ ಅಂತಂದ್ರೆ ಆಗಿದೆ ಅಂತ ಅನ್ಬೇಕು ಅಷ್ಟೇ. ಪತ್ರಿಕೆಗಳಲ್ಲೇ ಆಗ್ತದೆ ಪ್ರಗತಿ. ಈಗ ವಾಸ್ತವ ಆಗಿದೆ, ಸುಮಾರಷ್ಟು ಆಗಿದೆ. ಒಬ್ಬ ಪತ್ರಿಕೋದ್ಯಮಿಯ ಬೆಳವಣಿಗೆಗೆ ಅವನಲ್ಲಿರಬೇಕಾದಂಥ ಗುಣಗಳು ಏನು ಅಂತ ಹೇಳ್ತೀರಿ ಹಿರಿಯ ಮೊದಲನೇದಾಗಿ ಪ್ರಾಮಾಣಿಕತೆ ಇರಬೇಕು. ಈಗ ನನಗೆ ಸಾಕಷ್ಟು ಜನ ನಾಯಕರು ಪರಿಚಯ ಇದ್ರು. ನಾನು ಆ ಥರ ಬರೀತಿದ್ದೆಲ್ಲ ನನಗೆ ಫೋನ್ ಮಾಡಿ ಹೇಳ್ತಿದ್ರು, ಇದು ಹಂಗಲ್ಲ ಹಿಂಗಂತ ಅವರೇ ಹೇಳ್ತಿದ್ರು. ಆಮೇಲೆ ಒಂದೊಂದು ಸರ್ತಿ ತಮ್ಮ ಕರಸ ಇದೊಂದು ಬರಿಬೇಕ್ರಿ ಅಂತ, ಇದೊಂದು ವಿಷಯದ ಚಲನ ಬರ್ದಿದ್ರಿ, ಇದನ್ನೂ ಒಂದು ಬರೀರಿ, ಇದೊಂದು ಬರಿ ಅಂತ ಹೇಳಿ ಬರೆಸ್ತಿದ್ರು ಅವಾಗೆಲ್ಲ. ಅವರು ನಮ್ಮ ಸಂಪರ್ಕದಲ್ಲಿ ಅಷ್ಟು ದೊಡ್ಡ ನಾಯಕರೆಲ್ಲರೂ ಇದ್ದರು. ಅವರೆಲ್ಲ ನಾನು ಒಂದೇನಂದ್ರೆ ನನ್ನ ಗುಣಗಳು ಹೇಳ್ದಲ್ಲ, ನಾನು ಯಾರಿಂತಲೂ ಏನೂ ನಿರೀಕ್ಷೆ ಮಾಡಲಿಲ್ಲ ಈವರೆಗೂ. ನಾನು ಗಂಡ ಹೆಂಡತಿ ಇಬ್ಬರು ಕೆಲಸ ಮಾಡ್ತಿದ್ದೇವೆ, ಯಾರ ಹತ್ರನೂ ಎಂದೂ ಕೈ ಚಾಚಲಿಲ್ಲ ನಾನು. ಆ ದೃಷ್ಟಿಯಿಂದ ನಾನು ಎಲ್ಲರೂ ಗೌರವಕ್ಕೆ ಪಾತ್ರ ಆಗಿನಿ. ಇಲ್ಲ ಅಂತಂದ್ರೆ ನಾನು ಈಗ ಅಂದ್ರೆ ಬೇರೆಯವ್ರು ಕೇಳ್ತಾರಂತದ್ರ ಅರ್ಥ ಅಲ್ಲ. ನಾನು ಈವನ್ ಫೇವರ್ ಸಹಿತ ಕೇಳಿಲ್ಲ, ಏನೂ ಕೇಳಿಲ್ಲ ಅವ್ರು ಯಾರಿಗೂ. ಅದು ಸ್ವಾರ್ಥಕ್ಕಾಗಿ ಮಾಡ್ಕೊಳ್ಳಿಲ್ಲ, ನಾನು ಬೇಕಾಗಿಲ್ಲ, ನನಗೆ ಅಗತ್ಯನೇ ಇಲ್ಲ. ನಾನು ಮೊದಲು ಕಷ್ಟದಲ್ಲಿ ಬೆಳೆದೀನಿ. ಈ ಆಮೇಲೆ ಏನು ಸಿಕ್ತಲ್ಲ ನನಗೆ ಅದು ಬೋನಸ್ ಸಿಕ್ಕಂಗೆ. ನನ್ನ ಮದುವೆ ಆಯಿತು, ನನ್ನ ಹೆಂಡ್ತಿನ ಕೆಲಸ ಮಾಡ್ತಿದ್ದೆ ಯೂನಿವರ್ಸಿಟಿ ಒಳಗೆ. ಈಗೇನಾಗಿದೆ ಅಂದರೆ ನನಗೆ ನನ್ನ ಇಡೀ ಜೀವನದಲ್ಲಿ 40 ವರ್ಷ ನಾನು ಮದುವೆ ಆಗಿ 40 ವರ್ಷ ಆಗ್ತದೆ. 40 ವರ್ಷನೂ ನನ್ನ ಹೆಂಡ್ತಿ ಏಕಾಂಗಿಯಾಗಿ ಕಳ್ಕೊಂಬಿಟ್ಟಾಳೆ. ಈಗ ನಾನು ರಿಟೈರ್ ಆದ್ಮೇಲೆ ಗಂಡ ಹೆಂಡತಿ ಒಟ್ಟಿಗೆ ಇದ್ದೇವೆ. ನಿವೃತ್ತಿಯ ನಂತರ ನಿಮ್ಮ ಸಂಸಾರ ನನಗಿಂತ ಹೆಚ್ಚಾಗಿ ತ್ಯಾಗ ಮಾಡಿದ್ದಂದ್ರೆ ನನ್ನ ಹೆಂಡತಿನೇ. ಇಲ್ಲಿ ನಿಜವಾಗಿ ನಿಮ್ಮ ಈ ಬೆಳವಣಿಗೆಯಲ್ಲಿ ಅವರ ಪಾತ್ರ ಬಹಳ ದೊಡ್ಡದು ಅಂತ. ಅವರೇ, ಯಾಕಂದ್ರೆ ಅವರು ಯಾವತ್ತೂ ನನಗೆ ಮನೆ ಬಿಟ್ಟು ಹೋಗ್ಬೇಡ್ರಿ ಅಂತ ಹೇಳಲೇ ಇಲ್ಲ. ಪತ್ರಕರ್ತನನ್ನು ಸಹಿಸಿಕೊಂಡ ಒಬ್ಬ ಧರ್ಮಪತ್ನಿ. ನಿಮಗೆ ಇನ್ನೊಂದು ಆಶ್ಚರ್ಯ ಹೇಳ್ಬೇಕಂತಂದ್ರೆ, ರಾತ್ರಿ 12-1 ಗಂಟೆಗೆ ನಾನು ಮನೆಗೆ ಹೋಗ್ತಿದ್ದಲ್ಲ, ಆವಾಗ ರೊಟ್ಟಿ ಮಾಡಿ ಹಾಕ್ತಿದ್ರು ನನಗೆ. ಓಹೋ, ಭಾಳ ವಿಶೇಷ. ಬರ್ಲಿಕ್ಕತ್ತೀರಿ ಏನಂತ ಫೋನ್ ಮಾಡ್ತಿದ್ರು ಮನೆ. ರೊಟ್ಟಿ ರೆಡಿ ಆಗ್ತಿತ್ತು. ಅವಾಗ ಅಕ್ಕಪಕ್ಕದವರೆಲ್ಲ ಏನು ರಾತ್ರಿ 12 ಗಂಟೆಗೆ ಇವರು ಇದು ಮಾಡ್ತಾರಲ್ಲ ಅಂತ ಹೇಳ್ತಿದ್ರು ಅವರು. ಅಂದರೆ ಅವರಿಗೆ ನನ್ನ ಕೆಲಸದ ಬಗ್ಗೆ, ನನ್ನ ಕೆಲಸ ಹೇಗಿತ್ತು ಅನ್ನೋ ಒಂದು ಪರಿಜ್ಞಾನ ಅವ್ರಿಗಿತ್ತು. ಅದಕ್ಕೆ ಯಾವತ್ತೂ ನನಗೆ ಡಿಸ್ಟರ್ಬ್ ಮಾಡಲಿಲ್ಲ ಅವರು. ಬೆಳೀಲಿಕ್ಕೆ ಸಾಧ್ಯ ಆಯಿತು. ಅಷ್ಟೇ ಅಲ್ಲ, ಈಗಲೂ ನಾ ಏನೇನು ಬರೆದ ನನ್ನ ಲೇಖನಗಳು ಕರೆಕ್ಷನ್ ಮಾಡ್ತಾರೆ ಅವರು. ಪ್ರಥಮ ವಿಮರ್ಶಕ್ಕೆ ಅಥವಾ ಸೂಕ್ಷ್ಮ ನೋಡೋರು ನೋಡಿ ಇದು ಹಿಂಗೆಲ್ಲ ಹಿಂಗಂತ ಅದು ಸಹಿತ ಹೇಳ್ತಾರೆ. ಅವರು ಕೂಡ ವಿಜ್ಞಾನದ ಒಳ್ಳೆ ಬರಹಗಾರ್ತಿ. ವಿಜ್ಞಾನದ ಬರಹಗಾರಕ್ಕೆ ನಾನು ನಮ್ಮ ಮದುವೆಗಿಂತ ಮುಂಚೆನೂ ಬರೀತಿದ್ಲಕ್ಕೆ. ನಿಮ್ಮ ಶ್ರೀಮತಿಯವರು ಎಲ್ಲಿಯವರ? ಅವರ ಮೂಲ ಕುಷ್ಟಗಿಯವರು. ಬಟ್ ಅವರೆಲ್ಲ ಓದಿದ್ದು, ಅವ್ರ ತಂದೆ ಗೌರ್ಮೆಂಟ್ ಸರ್ವೆಂಟ್ ಇದ್ರು, ಅವರು ಅಸಿಸ್ಟೆಂಟ್ ಕಮಿಷನರ್ ಇದ್ರು. ಬೇರೆ ಅವರು ಚಿತ್ರದುರ್ಗದಲ್ಲಿ, ಬೀದರಲ್ಲಿ ಇದ್ರು, ಶಿವಮೊಗ್ಗದಲ್ಲಿದ್ದರು, ದಾವಣಗೆರೆಯಲ್ಲಿದ್ದರು. ಅವ್ರ ತಂದೆಯವರು ಎಲ್ಲೆಲ್ಲಿ ಟ್ರಾನ್ಸ್ಫರ್ ಹೋಗ್ತಾರೆ ಆ ಎಲ್ಲ ಊರಲ್ಲಿ ಓದಿದ್ದಾರೆ ಅವರು. ಹೀಗಾಗಿ ಆಮೇಲೆ ಬೆಂಗಳೂರಲ್ಲಿ ಸೆಟ್ಲ್ ಆದ್ರು ಅವರು. ಮುಂದೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಕೆಲಸ ಸಿಕ್ತು, ಇಲ್ಲಿ ಬಂದರು. ಇಲ್ಲಿ ಬಂದಾಗೆ ನಾನು ಮದುವೆ ಮಾಡ್ಕೊಂಡಿದ್ದೆ ಇಲ್ಲಿ. ಹೀಗಾಗಿ ಅವ್ರು ಇಂಥ ಊರಲ್ಲಿ. ಸಂಸಾರದಲ್ಲಿ ಯಾರೆಲ್ಲ ಇರೋದು?
ಈಗ ನಾವು ಇರೋದು ಇಲ್ಲಿ ಗಂಡ ಹೆಂಡ್ತಿನ ಇಬ್ಬರೇ, ನನಗೆ ಇಶ್ಯೂಸ್ ಇಲ್ಲ, ನನಗೆ ನಾವಿಬ್ಬರೇ ಇರೋದಿಲ್ಲ. ನಮ್ಮ ತಂದೆ ತಾಯಿ ಇರ್ತಿದ್ರೆ, ನಮ್ಮ ತಂದೆನೂ ಇಲ್ಲ ತಾಯಿನೂ ಇಲ್ಲ. ನಮ್ಮ ಎಲ್ಲ ಬ್ರದರ್ಸ್ ಗುಲ್ಬರ್ಗದಲ್ಲೇ ಇರ್ತಾರೆ, ಇಲ್ಲಿ ನಮ್ಮ ಸಂಸಾರ ಇಲ್ಲೇ ಇರ್ತದಲ್ಲ. ಅಂದ್ರೆ ನಿಮ್ಮ ಒಂದು ಪ್ರಗತಿಯಲ್ಲಿ ನಿಮ್ಮ ಶ್ರೀಮತಿಯವರ ಪಾತ್ರ ಬಹಳ ದೊಡ್ಡದು ಅಂತ ಹೇಳಿ. ಯಾಕಂದ್ರೆ ಎಲ್ಲಿ ಹೋಗ್ತೀರಂತ ಎಲ್ಲರೂ ಹಿಡಿದು ಕೂಡ್ಸೋರು ಇರ್ತಾರೆ. ಹೌದು. ಒಂದೊಂದ್ಸಲ ಬೆಳಿಗ್ಗೆ 6 ಗಂಟೆಗೆ ಎದ್ದು ಓಡಿ ಹೋಗ್ಬಿಡ್ತಿದ್ದೆ ನಾನು. ಅವಾಗ ಟಿಫನ್ ಮಾಡೋದಿಲ್ಲ, ಏನಿಲ್ಲ, ಸ್ನಾನ ಮಾಡಿದ್ದೆ ಹೊರಗೆ ಹೋಗ್ಬಿಡ್ತಿದ್ದೆ. ಅಂತ ಟೈಮಲ್ಲಿ ಅವರು ಯಾವತ್ತೂ ನನಗೆ ಹೋಗ್ಬೇಕಾ ಅಂತ ಅಷ್ಟು ಹೇಳ್ತಿದ್ರ. ಅವ್ರಿಗೆ ಬೇಜಾರಾಗಿದ್ದು ಯಾವತ್ತೂ ತೋರಿಸ್ಕೊಳ್ಳಿಲ್ಲ ಅದನ್ನ, ಹೋಗ್ಬೇಕಾ. ಜೀವನವನ್ನ ಹೆಜ್ಜೆ ಹಾಕ್ತಾ ಇದ್ದೀರಿ. ನಿಮ್ಗೆ ಸಂತೃಪ್ತಿಯ ಬದುಕು ಅಂತ ಅನಿಸ್ತದ? ನಾನು ಸಂತೃಪ್ತಿಯಾಗಿದ್ದೇನೆ, ಯಾವಾಗಲೂ ನನಗೆ ನೋವು ಅಂತ ಅನಿಸೇ ಇಲ್ಲ. ಯಾಕಂದ್ರೆ ಕೆಲಸ ಮಾಡಬೇಕಿದ್ರು ಈಗಲೂ ಈಗ ನಾನು ಹೆಂಡತಿ ಜೊತೆ ಸಂತೃಪ್ತಿಯಿಂದ ಇದ್ದೀನಿ. ಮೊದಲು ಪತ್ರಿಕೆ ಜೊತೆಗೆ ಅದೇ ನನ್ನ ಗಂಡ, ಅದು ನಾನೇ ಸಮಸ್ಯೆ. ಈಗ ಆ ಒಂದು ಇದರಿಂದ ಕೆಲಸ ಮಾಡಿದೆ ನಾನು. ಪತ್ರಕರ್ತನಿಗೆ ನಿವೃತ್ತಿ ಅಂತ ಇರೋದಿಲ್ಲ, ಈಗಲೂ ಕೂಡ ಅಂತರಂಗ ಬಹಿರಂಗ ಕಲಮನ್ನ ಬರೆದು ಅಂಕಣ ಬರಹದ ಮೂಲಕನೂ ಕೂಡ ನೀವು ಪ್ರಸಿದ್ಧಿಯನ್ನು ಪಡೆದಿದ್ದೀರಿ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಿ ಅದನ್ನು? ಅಲ್ಲ, ಅಂಕಣ ಬರಹ ನಾನು ಸುಮಾರು 2 ವರ್ಷ ಬರೆದೆ ಅದು ಅಂಕಣ ಬರಹ ಅದು. ಆಮೇಲೆ ಸಂಪಾದಕೀಯ ನಾವು 960 ಸಂಪಾದಕೀಯ ಬರೆದೆ ನಾನು. ಓಹೋ. ಅದರಲ್ಲಿ ಹೆಚ್ಚಿನವು ನೀರಾವರಿಗೆ ಸಂಬಂಧಪಟ್ಟದ್ದು. ಓಹೋ. ಆಮೇಲೆ ಕಸ್ತೂರಿಗೂ ಬರೀತಿದ್ದೆ, ಕರ್ಮವೀರಕ್ಕೂ ಬರೆದೆ. ಈಗ ನಾವು ಸಂಧ್ಯಾಕಾಲ ಅವರಿಗೂ ಬರಿತಾ ಇದ್ದೇನೆ. ದೆಹಲಿ ವಾರ್ತೆ. ಈಗ ಮನೆಯಲ್ಲಿ ಕೂತ್ಕೊಂಡು ಏನು ಮಾಡೋದು, ಟೈಮ್ ಪಾಸ್ ಆಗ್ತದಲ್ಲ. ನನಗೆ ಈ ನನ್ನ ಇಡೀ ಜೀವನ ಪತ್ರಿಕೋದ್ಯಮದಲ್ಲಿ ಕಳ್ಕೊಂಡಿದೆ. ಆಮೇಲೆ ಬೇರೆ ಕೆಲಸ ನನಗೆ ಗೊತ್ತಿಲ್ಲ. ಅದಕ್ಕೆ ನಾನು ಏನು ಮಾಡ್ತೇನೆ ಅಂದ್ರೆ ಮನೇಲಿ ಕೂತ್ಕೊಂಡು ಏನು ಮಾಡೋದು ಅಂತಾನೆ ಈ ದೆಹಲಿ ಪತ್ರಿಕೆ ಒಂದು ದೆಹಲಿ ವಾರ್ತೆ ಅಂತೇಳಿ ಅವರಿಗೂ ಕೂಡ ಬರೆದು ಕಳಿಸ್ತಾ ಇದ್ದೇನೆ ಮನೆಯಲ್ಲಿ ಕೂತ್ಕೊಂಡು. ಲೇಖನಗಳು, ಸುದ್ದಿಗಳು. ಈಗ ಫ್ರೀಲಾನ್ಸ್ ಜರ್ನಲಿಸ್ಟ್, ಹವ್ಯಾಸಿ ಪತ್ರಕರ್ತ ನಾನು. ಈಗ ನನಗೇನು ಈಗ ಯಾವುದೋ ಹಣದ ಬಗ್ಗೆ ಏನು ಆಸೆ ಗೀಸೆ ಏನಿಲ್ಲ, ಬರ್ಕೊಂಡಿರ್ಬೇಕು ಲೈಫ್ ಲಾಂಗ್. ನನಗೆ ಅದರಲ್ಲಿ ಸಂತೃಪ್ತಿ ಇದೆ, ಬರ್ಕೊಂಡಿರ್ಬೇಕು ಅಷ್ಟೇ. ಆ ರೀತಿಯಲ್ಲಿ ನಿಮ್ಮ ವೃತ್ತಿಯನ್ನು ಇನ್ನೂ ಕೂಡ ಮುಂದುವರಿಸ್ತಾ ಇದ್ದೀರಿ ಅಂತ? ಮುಂದುವರಿಸ್ಬೇಕಾದ ನನ್ನ ಉಸಿರಿರೋವರೆಗೂ ಬರಿಬೇಕಂತ ಅನ್ನೋದಿದೆ. ನನಗೆ ಎಲ್ಲೆಲ್ಲಿ ಅವಕಾಶ ಸಿಗುತ್ತೆ ಅದು ಉಪಯೋಗ ಮಾಡ್ಕೊಳ್ತದೆ. ಈಗ ಪತ್ರಕರ್ತನಿಗೆ ನಿವೃತ್ತಿ ಅನ್ನೋದು ಇರೋದಿಲ್ಲ. ಯಾಕಂದ್ರೆ ಅವನು ಹುಟ್ಟುತ್ತಲೇ ಪತ್ರಕರ್ತ ಆಗಿರೋದಿಲ್ಲ, ಬಟ್ ಬೆಳೆಯುತ್ತಲೇ ಪತ್ರಕರ್ತ ಆಗ್ತಾನೆ. ಹೌದು. ಆಮೇಲೆ ಒಂದ್ಸಲ ಪತ್ರಕರ್ತ ಆದ್ಮೇಲೆ ಅವನಿಗೆ ನಿವೃತ್ತಿನ ಆ ಹವ್ಯಾಸ ಕಾಯಮಾಗೇ ಇರ್ತಾವ ಅವನಿಗೆ. ಹೌದು. ಸಮಾಜದ ಚಿಂತನೆ ಅವನ ಕೆಲಸ. ಅವನು ಯಾವಾಗಲೂ ಸಮಾಜದ ಒಳಿತನ್ನು ಬಯಸೋದೇ ಅವನ ಕೆಲಸ. ಅದು ಅವನು ಇದೊಂದು ದೀಕ್ಷೆ ಇದ್ದಂಗ. ಆ ದೀಕ್ಷೆ ತೊಟ್ಟ ಮೇಲೆ ಸನ್ಯಾಸಿ ದೀಕ್ಷೆ ತಗೋತಾರಲ್ಲ, ಹಂಗೆ ನಾವು ಈ ಪತ್ರಿಕೋದ್ಯಮದ ದೀಕ್ಷೆ ತೊಗೊಂಡಾಗೆ ನಾವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಲಿಕ್ಕೆ ಆಗ್ತದೆ. ನಾನು ಅದನ್ನು ಮಾಡ್ತೇನೆ ಇದನ್ನು ಮಾಡ್ತೇನೆ ಅಂದ್ರೆ ಆಗೋದಿಲ್ಲ. ಅದಕ್ಕೆ ಇದು ದೀಕ್ಷೆ. ಆ ರೀತಿ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಎಲ್ಲ ಕಾರಣಕ್ಕಾಗಿ ಕರ್ನಾಟಕ ಮಾಧ್ಯಮ ಅಕಾಡೆಮಿಯು ನಿಮಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಆಗ ಏನನ್ನಿಸ್ತು? ನನಗೆ ಅದಕ್ಕಿಂತ ಮೊದಲು ರಾಜ್ಯೋತ್ಸವ ಪ್ರಶಸ್ತಿ ಬಂತು 2006 ರಾಜ್ಯೋತ್ಸವ. ನಾನು ಹೇಳ್ದಲ್ಲ, ನಾನು ಅಪ್ಲಿಕೇಶನ್ನೇ ಹಾಕಿಲ್ಲ, ಬಯೋಡಾಟಾ ಕೊಟ್ರಿ ಅಂತ ಕೇಳಿದ್ರು ಅವರು. ಕನ್ನಡ ಆ್ಯಂಡ್ ಕಲ್ಚರ್ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡಿ, ಸರ್ ನಿಮ್ಮ ಬಯೋಡಾಟಾ ಕೊಟ್ರಿ ಅನ್ರಿ. ಯಾಕೆ ಅಂತ ಕೇಳಿದೆ ನಾನು. ಇಲ್ಲ, ನೀವು ರಾಜ್ಯೋತ್ಸವಕ್ಕೆ ಸೆಲೆಕ್ಟ್ ಆಗಿದ್ದೀರಿ ಅಂತ. 2006 ರಾಜ್ಯೋತ್ಸವ ಅರ್ಜಿ ಹಾಕಿಲ್ಲಲ್ಲ ಅಂತ ಹೇಳಿದೆ. ಇಲ್ಲ, ಆದರೂ ನಿಮ್ಮದು ಆಗಿದೆ ಅಂತ ಹೇಳಿದ್ರು. ಸೊ ಬಯೋಡಾಟಾ ಬರೀಬೇಕಲ್ಲ ನಾನು. ಅದಕ್ಕೆ ನಮ್ಮ ಆಫೀಸಲ್ಲಿ ನಮ್ಮ ಶೇಷಗಿರಿ ಅಂತ ನಮ್ಮ ಶಿಷ್ಯ ಇದ್ದ, ಅವ್ನಿಗೆ ಹೇಳಿದೆ, ಶೇಷಗಿರಿ ನೀನೇ ನಾನು ಗುರು ಆಗಪ್ಪ, ನಾನು ಬಯೋಡಾಟಾ ಬರೆದು ಬಿಡು ಅಂತ. ಏನು ಹ್ಯಾಂಗೆ ಬರಲ್ರಿ ಸರ್, ನಿನಗೆ ಏನೇನು ಗೊತ್ತದು ಬರೆದು ಕಳಿಸಪ್ಪ ಅಂತ. ಯಾಕಂದ್ರೆ ಅದುವರೆಗೂ ನಾನು ಬಯೋಡಾಟಾನೇ ಮಾಡಿದ್ದಿಲ್ಲ. ನಾನು ಆ ಬಯೋಡಾಟಾ ಮಾಡಿ ಕಳಿಸಿದ್ವಿ ಅಲ್ಲಿ. ಆ್ಯಕ್ಚುಲಿ ಅದಕ್ಕಿಂತ ಇದೇನಾಗ್ಬಿಡ್ತದೆ, ಅದು ರಾಜ್ಯೋತ್ಸವ ಕೊಡೋದು ಎಲ್ಲರಿಗೂ ಕೊಡ್ತಾರೆ, ವಿವಿಧ ಕ್ಷೇತ್ರಗಳಿಗೆ ಕೊಡ್ತಾರೆ. ಪತ್ರಿಕೋದ್ಯಮದಲ್ಲಿ ಅಕಾಡೆಮಿ ಪ್ರಶಸ್ತಿ ಕೊಡ್ತಾರೆ, ಮಾಧ್ಯಮ ಅಕಾಡೆಮಿ. ಅದು ಹೆಚ್ಚು ಸಂತೃಪ್ತಿ ಕೊಡ್ತದೆ. ಯಾಕೆ ಒಬ್ಬ ಪತ್ರಕರ್ತನಿಗೆ, ಒಬ್ಬ ಯಶಸ್ವಿ ಪತ್ರಕರ್ತ, ನಾನು ಯಶಸ್ವಿ ಹೌದಲ್ಲ ನಾನು ಹೇಳೋದಿಲ್ಲ,
ಬಟ್ ಒಬ್ಬ ಪತ್ರಕರ್ತನ ಗುರುತಿಸಿ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಕೊಡ್ತಲ್ಲ, ಅದು ನನಗೆ ಬಹಳ ಸಂತೋಷಕ್ಕಿದೆ. ಯಾಕೆ ಬೇರೆ ಯಾವೆಲ್ಲ ಪ್ರಶಸ್ತಿಗಳು ಸಂದಿವೆ? ಅಲ್ಲ, ಬೇರೆ ಅಂತಂದ್ರೆ ಈ ಚರಕ ಪ್ರಶಸ್ತಿ ಅಂತ ಕೊಡು CDLನವರು, ಅದು ಅಂತೂ ನನಗೆ ಗೊತ್ತೇ ಇಲ್ಲ, ಅದು ಹಂಗಾಗಿಬಿಡ್ತದೆ. ನಾನು ಒಂದು ಮೊಬೈಲ್ ಮತ್ತು ಶೌಚಾಲಯ ಯಾವ್ದು ಮುಖ್ಯ ಅಂತ ಒಂದು ಆರ್ಟಿಕಲ್ ಬರೆದೆ. ಅದು ಒಬ್ಬ ಪತ್ರಕರ್ತ ಆದವನಿಗೆ ಸೂಕ್ಷ್ಮಮತಿ ಬೇಕು. ನನಗೆ ಸೂಕ್ಷ್ಮಮತಿ ಇದೆ ಅಂತ ಹೇಳಂಗಿಲ್ಲ. ನಾನು ಒಂದ್ಸರ್ತಿ ಎಲ್ಲೋ ಹೋಗ್ತಿರ್ಬೇಕಾದ್ರೆ ನಮ್ಮ ಜೊತೆಗೆ ಕೆಲವರೆಲ್ಲ ಸ್ನೇಹಿತರಿದ್ದು, ಅವ್ರು ಹೇಳಿದ್ರು, ನೋಡೋ ದನಕಾವ ಅಂತ ಸ್ಮಾರ್ಟ್ ಫೋನ್ ಇಟ್ಕೊಂಡಿದ್ದಾನೆ ಅಂತ ಹೇಳ್ದೆ. ನನಗೆ ಒಮ್ಮೆ ಶಾಕ್ ಆಯ್ತದು, ಇವನು ಅಂಥ ಫೋನ್ ಇಟ್ಕೊಂಡಿದ್ದಾನಲ್ಲ ಅಂತ ಶಾಕ್ ಆಯ್ತು. ಮಗನಿಗೆ ಸಂಡಾಸಿಲ್ಲ, ಅವನಿಗೆ ಅಂಥದ್ದು ಇಟ್ಕೊಂಡ್ಬಿಟ್ಟ ನೋಡು ಅಂತ ಹೇಳಿದ್ರು. ನನಗೆ ಏನೋ ಅದ್ರ ಮೇಲೆ ಸುದ್ದಿ ಮಾಡ್ಬೇಕಂತ ಒಂಥರ ನನಗೊಂದು ಜ್ಞಾನೋದಯ ಆದಂಗೆ ಆಯ್ತು. ಅದ್ರ ಮೇಲೆ ಯಾಕೆ ಬರಿಬಾರ್ದು ಅಂತ ಒಂಥರ ಇದು ಬಂತು. ಮನೆಗೆ ಬಂದು ಕೂತು ಎಲ್ಲ ವಿಚಾರ ಮಾಡಿದೆ, ಅವು ಎಲ್ಲೆಲ್ಲಿ ಎಷ್ಟು ಟಾಯ್ಲೆಟ್ಗಳಿವೆ, ಇದೆಲ್ಲ ಅದು ಎಷ್ಟು ಕೊರತೆ ಇದೆ ಎಲ್ಲ ಅದನ್ನೆಲ್ಲ ಸ್ಟಡಿ ಮಾಡಿದೆ. 98% ಜನರ ಹತ್ರ ಟಾಯ್ಲೆಟ್ಗಳು ಇಲ್ಲ. ನಾನು ಆ ಲೇಖನ ಬರೆದಾಗ ಉತ್ತರ ಕರ್ನಾಟಕದಲ್ಲಿ ಬಹಳ ದೊಡ್ಡ ಸಮಸ್ಯೆ. ನಿಮಗೆ ಹೇಳಬೇಕಂದ್ರೆ ನಾನು ನೋಡಿದ್ದು ಬಳ್ಳಾರಿಯಲ್ಲಿ ಕೆಲಸ ಮಾಡಿದ್ದೀನಿ, ಬೆಳಗಾವದಲ್ಲಿ ಮಾಡಿದ್ದೀನಿ, ಹುಬ್ಬಳ್ಳಿಯಲ್ಲಿ ಮಾಡಿದ್ದೀನಿ, ಎಲ್ಲ ರಾಯಚೂರಲ್ಲಿ ಮಾಡಿದ್ದೀನಿ. ಬೆಳಗಿನ ಜಾವ ನಾವು ಗಾಡಿ ತೊಗೊಂಡು ಹಿಂಗೆ ಹೋಗ್ಬೇಕಾದ್ರೆ ರಸ್ತೆ ಎರಡೂ ಪಕ್ಕದಲ್ಲಿ ಹೆಣ್ಮಕ್ಳು ಕೂತಿರೋರು, ಪಾಪ ನಾವು ಗಂಡಸರು ಬಂದು ಎದ್ದು ನಿಲ್ತಿದ್ರು ಅವರು. ಇಂಥ ದುಸ್ಥಿತಿ ಇತ್ತು. ಅದೆಲ್ಲ ನನ್ನ ಕಣ್ಣೆದುರು ಕಟ್ಟದಂಗೆ ಆಯಿತು. ಅದು ಮೊಬೈಲು 10,000 ಕೊಟ್ಟು ತಗೋತಾರೆ, ಒಂದು ಟಾಯ್ಲೆಟ್ಗೆ ಒಂದು 10,000 ಖರ್ಚಾಗ್ತದೆ, ಆದ್ರೆ ಮಾಡ್ಬೋದು, ಟಾಯ್ಲೆಟ್ ಕಟ್ಬೋದಲ್ಲ. ಅದಕ್ಕೆ ಯಾವುದು ಮುಖ್ಯ ಅಂತ ಇದ್ರ ಮೇಲೆ ಬರ್ತದೆ. ಎಷ್ಟು ಮೊಬೈಲ್ 1,96,00,000 ಚಿಮ್ಸ್ಗಳು ಮಾರಾಟ ಆಗಿದ್ದು. ಆಮೇಲೆ ಸುಮಾರು 74 ಕೋಟಿ ಮೊಬೈಲ್ ಸೆಟ್ಗಳು ಮಾರಾಟ ಆಗಿದ್ದು ಅಂತೆ. ನಾನು ಆ ಲೇಖನ ಬರೆಯುವಾಗ ಅದೆಲ್ಲ ಲೇಖನ ಅದನ್ನ ಮಾಹಿತಿ ಸಂಗ್ರಹಿಸಿ, ಇಷ್ಟೆಲ್ಲ ನಾವು ಜನ ಸಿಮ್ ಖರೀದಿ ಮಾಡ್ತಾರೆ, ಮೊಬೈಲ್ ಖರೀದಿ ಮಾಡ್ತಾರೆ, 98% ಜನರಿಗೆ ಶೌಚಾಲಯನೇ ಇಲ್ಲಲ್ಲ. ಅದ್ರ ಮೇಲೆ ಒಂದು ಲೇಖನ ಬರೆದೆ. ಆವಾಗ ಈ ಸ್ಯಾನಿಟೇಷನ್ ಬಗ್ಗೆ, ಜಲದ ಬಗ್ಗೆ ಎಲ್ಲ ಅಲ್ಲಿ ಪ್ರಶಸ್ತಿಗಳು ಕೊಡ್ತಾರೆ. CDLನವರು ಚರಕದ ಪ್ರಶಸ್ತಿ ಅಂತ ಅವರು ಹುಡುಕಿದ್ರು ಇದನ್ನು. ನಮ್ಮ ಲೇಖನ ಫೋನ್ ಮಾಡಿ ಕೇಳಿ, ನೀವೇ ಮನೋರವ್ರ ಅಂತ ಕೇಳಿ, ಹೌದು ಅಂತ ಹೇಳಿದೆ. ನಮ್ಮ ಆಫೀಸ್ಗೆ ಹೋಗಿ ಅದು ಲೇಖನ ಕೊಟ್ರಿ, ಇದು ನಮ್ಮ ಇದ್ರಿಗೆ ಸೆಲೆಕ್ಟ್ ಮಾಡಿ ನಾವು ಪ್ರಶಸ್ತಿಗೆ ಅಂತ ಹೇಳಿದ್ರೆ, ಇದು ಪ್ರಶಸ್ತಿ ನನಗೆ ಬಂದಿ ಅಂತಲ್ಲ, ಆ ಪತ್ರಿಕೆಗೆ ಬಂದಂಗೆ. ಯಾಕಂದರೆ ಆ ಪತ್ರಿಕೆಯಿಂದೇ ಅಲ್ಲಿ ಇದಾಯ್ತಲ್ಲ, ಬೆಳಕಿಗೆ ಬಂತದ್ದು. ಅಂದ್ರೆ ಆಮೇಲೆ ಇಷ್ಟು ಜನರಿಗೆ ಶೌಚಾಲಯ ಇಲ್ಲ ಅನ್ನೋದು ಒಂದು ಗೊತ್ತಾಯ್ತು. ಈಗ ಅಟ್ಲೀಸ್ಟ್ 58% ಆಗಿದೆ ಅಂತ ಅನ್ಕೋತೇನೆ. ಜನರ ಹತ್ರನೂ ಈಗ ಅವೇರ್ನೆಸ್ ಬರ್ತಾ ಇದೆ, ಮನೆಯಲ್ಲಿ ಟಾಯ್ಲೆಟ್ ಇರಬೇಕು ಅಂತ ಒಂದು ಅವೇರ್ನೆಸ್ ಬರ್ತಾ ಇದೆ, ಬಂದಿದೆ ಅಲ್ಲ, ಅದೇ ಸಂತೋಷ ನನಗೆ, ಮತ್ತೇನಿಲ್ಲ. ಈ ಒಬ್ಬ ಪತ್ರಕರ್ತರಿಗೆ ಇದಕ್ಕಿಂತ ದೊಡ್ಡ ಪ್ರಶಸ್ತಿ ಇನ್ನೇನು ಬೇಕು ಹೇಳ್ರಿ. ಅದ್ರ ಪ್ರತಿಫಲ ಆಗಬೇಕು. ನಾವು ಏನು ಬರೆದಿರ್ತೀವಿ ಅದ್ರದ್ದು ಏನು ಕೆಲಸ ಆಗಿಬಿಟ್ರೆ ಆ ಒಂದು ಸಂತೃಪ್ತಿ ನಮಗೆ. ವೃತ್ತಿಯಿಂದ ನಿವೃತ್ತಿ, ಆದ್ರೆ ಪ್ರವೃತ್ತಿಯನ್ನು ಬಿಟ್ಟಿಲ್ಲ. ಪ್ರವೃತ್ತಿ ಬಿಡೋಕೆ ಆಗೋದಿಲ್ಲ. ಈಗ ಏನೇನು ಮಾಡ್ತಾ ಇದ್ದೀರಿ? ಈಗೂ ಲೇಖನಗಳು ಬರಿತೀನಿ ನಾನು. ಈಗೂ ಲೇಖನಗಳು ಬರಿತೀನಿ, ಸುದ್ದಿಗಳನ್ನು ಬರಿತೀನಿ, ವಿಶ್ಲೇಷಣೆ ಮಾಡ್ತೀನಿ. ಏನು ನನ್ನ ಮನಸ್ಸಿಗೆ ಏನು ಅನಿಸ್ತೋ ಅದನ್ನೆಲ್ಲ. ನಿಮ್ಮ ದೃಷ್ಟಿಯಲ್ಲಿ ಒಬ್ಬ ಆದರ್ಶ ಪತ್ರಕರ್ತ ಅಥವಾ ನಿಮಗೆ ಒಬ್ಬ ಆದರ್ಶ ವ್ಯಕ್ತಿ ಅಂದರೆ ಯಾರು? ಶ್ಯಾಮರಾಯರು ವೃತ್ತಿಯಲ್ಲಿ ನನಗೆ ಹೆಚ್ಚು ಬೆಳೆಸಿದವರು. ಮುತಾಲಿಕ್ ದೇಸಾಯರು ನನಗೆ ಕೈ ಹಿಡಿದು ನಡೆಸಿದ್ರು ಮುಂದೆ. ಆಮೇಲೆ YN ಜೋಶಿ ಅಂತೇಳಿ, ಶಿವಾನಂದ್ ಜೋಶಿ ಅಂತ ಹೇಳಿದರು, RS ಜಮಖಂಡಿ ಅಂತೇಳಿ, ನಾರಾಯಣ ಗಳಿಗಿ ಅಂತೇಳಿ, ಸುಮಾರಷ್ಟು ಜನ ಅವ್ರ ಕೈಲೆಲ್ಲ ಕೆಲಸ ಮಾಡಿದೆ ನಾನು. ಆಮೇಲೆ ವೆಂಕಟನಾರಾಯಣ, ಪ್ರಹ್ಲಾದ್ ಕೊಳಲಿ, ಇವರೆಲ್ಲರೂ ಅವ್ರ ಕೈ, ಅವರೆಲ್ಲ ನಮ್ಗೆ ಗೈಡ್ ಮಾಡಿದ್ರು, ಮಾರ್ಗದರ್ಶನ ಮಾಡಿದ್ರು ನನಗೆ. ಹಿಂಗೆ ಬರಿಬೇಕು, ಹಿಂಗೆ. ಆದ್ರೆ ಹೆದರ್ಸಿ ಬೆದರ್ಸಿ ನಮ್ಮ ಕಡೆಯಿಂದ ಇವನಿಗೆ ಇಂಥ ಕೆಲಸ ಬರ್ತದ ಅಂತ ತೋರಿಸ್ಕೊಟ್ಟರು ಶ್ಯಾಮರಾಯರು. ಈ ನಾ ಬರೀ ಏನದು ಕೃಷ್ಣ ಅಂತ ಕೃಷ್ಣದ ಬರೀತಿ, ಕಾವೇರಿ ಬಗ್ಗೆ ಬರಿ ಅಂತ ಹೇಳಿ ಅಂತ ನನಗೆ. ನಾನು ಬೆಂಗಳೂರಲ್ಲಿ ಕೆಲಸ ಮಾಡೋದಿರ್ಬೇಕಾದ್ರೆ ಗಿಂಡೆ ಓಡಿಸಿದ್ರೆ ಏನಪ್ಪ ಕಾವೇರಿ ಬಗ್ಗೆ ಏನು ಗೊತ್ತಿಲ್ಲ, ಏನು ಮಾಡೋದು ಅಂತಲ್ಲಿ ಒಬ್ಬ ಮನಸ್ಸಿದ್ದಲ್ಲಿ ಮಾರ್ಗ ಇರ್ತದೆ. ನಾನು ಅಲ್ಲಿ ಹೋದೆ, ಅಲ್ಲಿ ನನಗೆಲ್ಲ ವಿಷಯಗಳು. ರಾಜಧಾನಿಯಲ್ಲಿ ಕೆಲಸ ಮಾಡಿದ್ದೀನಿ ಅಲ್ಲಿ. ಆಮೇಲೆ ಹೇಳಿದ್ರು, ಕೊಂಕಣ್ ರೈಲ್ವೆ ಶುರು ಮಾಡ್ಯಾರ, ಕೆಲಸ ಶುರು ಮಾಡ್ಯಾರ, ಅದು ಏನಾಗ್ಯದ ಅದ್ರ ಮೇಲೆ ಆರ್ಟಿಕಲ್ ಬರಿ ಅಂತ ಹೇಳಿದ್ರು. ನಾನು ಮಂಗಳೂರು ಮುಖಾನೇ ನೋಡಿದ್ದಿಲ್ಲ, ಮಂಗಳೂರಿಗೆ ಹೋಗ್ಬೇಕಾಯ್ತು. ಅದಕ್ಕೂ ಮೊದಲು ನಾನು ಅಲ್ಲಿ ಯಾರು ಕೆಲಸ ಮಾಡ್ತಾರೆ, ಯಾರು ಒಂದು LNT ಅವ್ರು ಮಾಡ್ತಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಹೆಂಗೆ ಎಲ್ಲ ವರದಿಗಳು ಅವ್ರಿಗೆ ಸಂಗ್ರಹಿಸ್ಕೊಂಡು ಅಲ್ಲಿ ಏನು ಜನದ ತೊಂದರೆ ಏನದ, ಇದರಿಂದ ಲಾಭ ಎಷ್ಟಾಗ್ತದೆ, ಮಾಡಿದ್ರೆ ಏನು ಸುದ್ದಿ, ಅದು ಮಂಗಳೂರದು ಮಾಡಿದೆ. ಅಂದರೆ ನನಗೆ ಇಡೀ ರಾಜ್ಯವನ್ನೇ ನೀವು ಸುತ್ತಿದಾಗ, ಹೆಚ್ಚು ಕಡಿಮೆ ರಾಜ್ಯವನ್ನು ಎಲ್ಲ ಕಡೆ ಸುತ್ತದಂಗೆ ಆಗಿದೆ ನನಗೆ. ಇನ್ನೇ ಕೆಲವು ಕಡೆ ತುಮಕೂರು ಇಂಥ ಕೆಲವು ಕಡೆ ಹೋಗಿಲ್ಲ, ಕಾರವಾರ ಹೋಗಿಲ್ಲ ನಾನು. ಬಟ್ ಹೈದರಾಬಾದ್ ಕರ್ನಾಟಕದ್ದು, ಈಗ ಮತ್ತು ಮುಂಬೈ ಕರ್ನಾಟಕ ಅವೆಲ್ಲ ಕಡೆ ಕೆಲಸ ಮಾಡೀನಿ ನಾನು. ಅಂದರೆ ಒಂದು ಪತ್ರಕರ್ತನೆಂಬುದಕ್ಕೆ ನೀವು ನ್ಯಾಯ ಕೊಟ್ಟಿದ್ದೀರಿ. ಜಗತ್ತು ನೋಡಬೇಕು ಪತ್ರಕರ್ತ, ಆದ್ರೆ ಅವನು ಬರೀಲಿಕ್ಕೆ ಸಾಧ್ಯ ಆಗ್ತದೆ. ನೋಡದೆ ಕೂತಲ್ಲಿ ಏನು ಬರೀಲಿಕ್ಕೆ ಸಾಧ್ಯ ಇಲ್ಲ, ನೋಡಬೇಕು ಯಾವಾಗಲೂ. ಈಗಿನ ಪತ್ರಕರ್ತರಿಗೆ ನೀವು ಏನು ಹೇಳಲಿಕ್ಕೆ ಇಚ್ಛೆ ಪಡ್ತೀರಿ? ಹೇಳ್ದಲ್ಲ, ಪತ್ರಿಕೋದ್ಯಮ ಅನ್ನೋದು ಅದು ದೀಕ್ಷೆ ಅಂತ ತಗೋಬೇಕಾದ್ರೆ ಪ್ರಾಮಾಣಿಕತೆ, ಛಲ
ಎರಡೂ ಇರಬೇಕು ಅವನಿಗೆ. ಆಮೇಲೆ ಪರ್ಸ್ನಲ್ ಅನ್ನೋದು ಏನೂ ಇರಬಾರ್ದು, ವೈಯಕ್ತಿಕತೆ ಬಿಡಬೇಕು, ಕೇವಲ ಪತ್ರಕರ್ತಾಗಿ ಕೆಲಸ ಮಾಡಬೇಕು. 100% ಅವ್ರು ಸಕ್ಸಸ್ಫುಲ್ ಜರ್ನಲಿಸ್ಟ್ ಆಗ್ತಾರೆ. ನಿಮ್ಮ ಜೀವನ ಯಾನದಲ್ಲಿ ಅತ್ಯಂತ ಖುಷಿ ಕೊಟ್ಟ ವಿಚಾರ ಯಾವುದು? ನನಗೆ ಪ್ರಶಸ್ತಿಗಳಿಗಿಂತಲೂ ನಾನು ಏನೋ ಸುದ್ದಿ ಬಂದಾಗ ಅದ್ರದ್ದು ಆಕ್ಷನ್ ಆಗ್ತಲ್ಲ, ಅದು ಬಹಳ ಖುಷಿ ಕೊಡ್ತದೆ. ಜನರ ಅಭಿಪ್ರಾಯ ಮೂಡಿ ಬಂದ, ಜನಾಭಿಪ್ರಾಯನೂ ಆಯ್ತು, ಅದು ಕೆಲಸನೂ ಹಾಕಿಬಿಡಿದ್ರು. ನಾನು ಒಂದು ಲೇಖನದಿಂದ ಲೇಖನದ ಇದು ಆಗ್ಬೇಕು, ಆಕ್ಷನ್ ಆಗ್ಬೇಕು, ಎಫೆಕ್ಟ್ ಆಗ್ಬೇಕು. ಅದು ಆದಾಗ ನನಗೆ ಭಾಳ ಖುಷಿ ಕೊಡ್ತದೆ. ನಾನು ಬರೆದಿದ್ದೆ ಆಯ್ತು, ನನಗೆ ಯಾರು ಹೇಳಬೇಕಂತಿಲ್ಲ, ನನಗೆ ಆಯ್ತಲ್ಲ, ನನಗೆ ಆತ್ಮಸಂತೃಪ್ತಿ ಬರ್ತದೆ. ಅದು ಇನ್ನೂ ಮಾಡಬೇಕು ಇಂಥದ್ದು, ಇದು ಮಾಡಲಿಕ್ಕೆ ಆಗಿಲ್ಲ ಅನ್ನೋ ಒಂದು ಏನಾದರೂ ಕೊರಗು ಕಾಡ್ತಾ ಇದೆ. ಬಹಳಷ್ಟಿದೆ. ನಾನು ಹೇಳ್ದಲ್ಲ ಆಗ್ಲೇ, ಒಂದು ಕಾಲಕ್ಕೆ 2000ಗೆ ನಮ್ಮದು ನೀರಾವರಿ ಯೋಜನೆಗಳು ಕೃಷ್ಣಾ ಜಲಾನಯನ ಪ್ರದೇಶದ ಇವೆಲ್ಲ ಭೀಮಾ, ಬೆಣ್ಣೆತೊರ, ಮಲಪ್ರಭಾ, ಘಟಪ್ರಭಾ ಇವೆಲ್ಲನೂ ಅದರಲ್ಲಿ ಬಂದ್ಬಿಡ್ತಾವೆ. ಇವನ್ ತುಂಗಭದ್ರಾ ಕೂಡ ಅದರಲ್ಲಿ ಬರ್ತದೆ, ಕೃಷ್ಣಾ ಜಲಾನಯನ ಪ್ರದೇಶಕ್ಕೆ ಬರ್ತಾವೆ. ತುಂಗಭದ್ರಾ ಹುಟ್ಟಿರೋದು ಶಿವಮೊಗ್ಗ ಆದ್ರೂ ಅವೆಲ್ಲ ಕೃಷ್ಣಾದ ಟ್ರಿಬ್ಯೂಟರಿಗಳು, ಅವೆಲ್ಲ ಉಪನದಿಗಳು. ಇದರಲ್ಲಿ ನಮ್ಗೆ 734 TMC ನೀರು ನಮ್ಮ ಕರ್ನಾಟಕ ಪಾಲಿಗೆ ಬಂದಿದ್ದು ಬಚಾವತ್. ಇದರಲ್ಲಿ ಈ ನೀರನ್ನು 2000 ಇಸ್ವಿ ಒಳಗೆ ಬಳಸ್ಕೋಬೇಕು ಅನ್ನೋ ಒಂದು ಇದೇ ಇತ್ತು ನಮಗೆ, ಬಚಾವತ್ ತೀರ್ಪಿತ್ತದ ಆತ. ಇವ್ರು ಏನು ಮಾಡಿದ್ರು, 2000 ವರ್ಷದವರೆಗೂ ನೀರನ್ನು ಹಿಡಿದಿಟ್ಕೊಂಡ್ರು, ಬಳಕೆ ಆಗಲಿಲ್ಲ. ಕಾಲುವೆಗಳ ಮೂಲಕ ಹರಿದುಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ, ಬಳಕೆ ಆಗಲಿ ಅಂದ್ರೆ ಸ್ವಲ್ಪ ಆಗಿದೆ, ಇಲ್ಲಂತಲ್ಲ, ಆಗಿಲ್ಲ ಅಂತ ಹೇಳೋದಿಲ್ಲ. ಈ ಕೃಷ್ಣಾ ಪ್ರಾಜೆಕ್ಟಲ್ಲಿ ಸುಮಾರಷ್ಟು ಆಗಿದೆ, ಎಷ್ಟು ಆಗ್ಬೇಕು ಅಷ್ಟು ಆಗಿಲ್ಲ ಅಂದ್ರೂ 70% ಆಗಿದೆ. ಇನ್ನು ನಮ್ಮ ಭಾಗದಲ್ಲಿ ಇನ್ನೂ ಆಗ್ಬೇಕಾದ್ದು, ಗುಲ್ಬರ್ಗ, ಬೀದರು ಇಲ್ಲಿ ಆಗ್ಬೇಕಾದ್ದು ಇನ್ನೂ ಬಹಳಷ್ಟು ಆಗ್ಬೇಕು. ಇಲ್ಲಿ ನನಗೆ 80% ಆಗ್ಬೇಕಾದ ಕೆಲಸ ಇದೆ. ಅದನ್ನೆಲ್ಲ ಆಗಬೇಕಾಗಿದ್ದು ಅಂತಂದ್ರೆ ಇವೆಲ್ಲ ಆಗ್ಬೇಕಾಗದು. ನಾನು ಮಾಡಿದ್ದು ಎಲ್ಲೋ ಆಗಿದೆ, ಅದು ಖುಷಿ ಇದೆ. ಆಗಿಲ್ಲ ಅನ್ನೋದು ಇನ್ನು ನನ್ನ ಕಣ್ಣೆದ್ರೆ ಉಳಿದಿದೆ, ಅದು ನೋವಿದೆ. ನನಗೆ ಇನ್ನೂ ನೋವಿದೆ. ನಮ್ಮ ಕಣ್ಣೆದ್ರೆ ನೀವು ಮಳೆಗಾಲದ ನೋಡ್ಬೇಕು, ಎಷ್ಟು ನೀರು ಹರಿದು ಹೋಗುತ್ತೆ ಅಂತಂದರೆ. ಒಂದೊಂದ್ಸಲ ಇದರಲ್ಲಿ ಮೊನ್ನೆ ಭೀಮಾ ಫ್ಲಡ್ ಬಂತಲ್ಲ, ಫ್ಲಡ್ ಬಂದಾಗ ನಿಮ್ಗೆ ಹೇಳಬೇಕು 400 TMC ನೀರು ಹರಿದೋಯ್ತು ಅಂತ ಹೇಳಿದ್ರು. ರೆಕಾರ್ಡ್ನಲ್ಲಿ ನೋಡಿದೆ ನಾನು, 400 TMC ನೀರು ಹರಿದೋಯ್ತು. ಸುಮ್ಮನೆ ಹರಿದೋಯ್ತು, ಸಮುದ್ರಕ್ಕೆ ಹರಿದೋಯ್ತು ಅದು ನೀರು. ಆದ್ರೆ ನೀರು ಉಪಯೋಗ ರೈತರ ಭೂಮಿಗೆ ಹರಿದ ಎಷ್ಟೋ ಸಾವಿರಾರು ನೂರಾರು ಕೆರೆಗಳು ಮಾಡಿಬಿಟ್ಟಿದ್ರೆ, ಆ ಕೆರೆಗಳು ತುಂಬಿಕೊಂಡಿದ್ರೆ ನಮ್ಗೆ ಇವತ್ತು ಕುಡಿಯೋ ನೀರಿನ ಸಮಸ್ಯೆ ಇರ್ತಿದ್ದಿಲ್ಲ. ಸಣ್ಣ ಪುಟ್ಟ ನೀರಾವರಿ ಮಾಡಿ ಕೆರೆ ದಂಡಿ ಇದ್ದವ್ರು ಕೆಳಗಡೆ ಇದ್ದವ್ರು ಮಾಡ್ಕೊಂಡಿರಿ, ಆ ಬಡತನ ಇವತ್ತೇನು ಕೆಲಸ ಉದ್ಯೋಗ ಅರಿಸ್ಕೊಂಡು ಎಲ್ಲೆಲ್ಲೋ ಹೋಗಿ ಸಾಯ್ತಾರೆ. ನಿಮ್ಮ ಜೀವನದ ಯಶಸ್ಸಿನ ಪಾಲು ಯಾರಿಗೆ ಕೊಡ್ತೀರಿ? ನಾನು ಇಂಥವ್ರೇ ಅಂತ ಹೇಳಲಿಕ್ಕೆ ಆಗಂಗಿಲ್ಲ. ಯಾಕಂದ್ರೆ ವೈಯಕ್ತಿಕವಾಗಿ ಅಂದ್ರೆ ನನ್ನ ಹೆಂಡತಿಗೆ ಹೋಗ್ತದೆ, ವೈಯಕ್ತಿಕವಾಗಿ. ಜೊತೆಗೆ ಜೂನಿಯರ್ಸು ಮತ್ತು ಸೀನಿಯರ್ಸ್ ಅವರೆಲ್ಲರಿಗೂ ಹೋಗ್ತದೆ. ಅದು ಅವರೆಲ್ಲರೂ ನಮ್ಗೆ ಬೆಳೆಸಿದ್ದಾರೆ. ಅವರು ನನ್ನ ಜೂನಿಯರ್ಸ್ ಅಂದ್ರೆ ನಾನು ಎಂದೂ ಅವರಿಗೆ ಜೂನಿಯರ್ಸ್ ಅನ್ನಂಗಿಲ್ಲ. ನಾನು ಎಷ್ಟೋ ನನ್ನ ಲೇಖನಗಳು ನಾನು ನಮ್ಮ ಹುಡುಗರಿಗೂ, ನಮ್ಮ ಜೂನಿಯರ್ಸ್ ಅವ್ರಿಗೆ ಹೇಳ್ತಿದ್ದೆ, ಓದೋ ಇದು ನೋಡು, ಸ್ವಲ್ಪ ಕರೆಕ್ಟ್ ನೋಡು ಅಂತ ಹೇಳ್ತಿದ್ದೆ. ಯಾಕಂದರೆ ನಾನು ಬರೆದಿರೋದು ಕರೆಕ್ಟ್ ಆಗಬೇಕು, ಪರ್ಫೆಕ್ಟ್ ಇರಬೇಕು ಅನ್ನೋದು ನಂದಿದೆ. ಅದಕ್ಕೆ ನಾನು ಸಣ್ಣವನು ದೊಡ್ಡವನು ಅಂತ ಯಾವತ್ತೂ ನೋಡಲಿಲ್ಲ ನಾನು. ಅವರು ನಮ್ಮಂಗೆ ಪತ್ರಕರ್ತರು. ಆಮೇಲೆ ಅವ್ನು ಓದೋದ್ರಿಂದ ಅವನಿಗೆ ಏನು ಬರಿಬೇಕು ಅನ್ನೋದು ಅವನಿಗೂ ಒಂದು ಸ್ವಲ್ಪ ಬೆಳ್ಕೋತಾನೆ. ಯಾಕಂದ್ರೆ ನಮ್ಮ ಸೀನಿಯರ್ ನಮ್ಗೆ ಅದನ್ನು ಕಲಿಸಿದ್ರು, ನಾವು ಅದನ್ನು ಬೆಳೆಸೋಣ ಅಂತೇಳಿ ಅಷ್ಟೇ. ನನಗೆ ತುಂಬ ಒಳ್ಳೆಯದು ಮಣ್ಣೂರವ್ರು. ಯಾಕಂದರೆ ನೀವು 44 ವರ್ಷ ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀರೋ ಆ ಪತ್ರಿಕೆಯಲ್ಲಿ ನಾನೂ 1-2 ವರ್ಷ ಕೆಲಸ ಮಾಡಿ ನಿಮ್ಮಂಥವರನ್ನು ಮಾತಾಡಿಸ್ಲಿಕ್ಕೆ ಇವತ್ತು ಸಾಧ್ಯ ಆಗಿದೆ. ನೀವು ಭಾಗ್ಯಶಾಲಿಗಳು ಆ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದಂತಂತೇನೆ. ಯಾಕಂದ್ರೆ ಅದು ಪತ್ರಿಕೋದ್ಯಮದ ವಿಶ್ವವಿದ್ಯಾಲಯ, ಅದು ಸಂಯುಕ್ತ ಕರ್ನಾಟಕ. ನೀವು ಅಲ್ಲಿ ಕೆಲಸ ಮಾಡಿದಿರಿ ಅಂದ್ರೆ ಅದು ನೀವು ಭಾಗ್ಯಶಾಲಿಗಳು ಅಂತ. ನಿಜ ನಿಜ. ಇವತ್ತು ಪತ್ರಕರ್ತರು ಎಷ್ಟಿದ್ದಾರೆ ಕರ್ನಾಟಕದಲ್ಲಿ, ಅದರಲ್ಲಿ 80% ಜನ ಅಲ್ಲಿ ಕೆಲಸ ಮಾಡಿದವರಿದ್ದಾರೆ, ಆ ಗರಡಿಯಿಂದಲೇ ಬಂದವರು ಅಂತ. ತುಂಬ ಒಳ್ಳೆಯದು. ಯಾಕಂದರೆ ನೀವು ಹೇಳುವಂಥ ಎಲ್ಲ ಹೆಸರುಗಳು, ಶ್ಯಾಮರಾಯರಾಗಿರ್ಬೋದು, ವೆಂಕಟನಾರಾಯಣ ಆಗಿರ್ಬೋದು, ಗುಂಡಾ ಭಟ್, ಪ್ರಹ್ಲಾದ್ ಕುಳಲಿ, ಎಲ್ಲರೂ ಕೂಡ ನಮಗೂ ಕೂಡ ಆದರ್ಶಪ್ರಾಯರಾಗಿರ್ತಕ್ಕಂಥವ್ರು. ಅವರ ಜೊತೆ ನೀವು ಕೆಲಸ ಮಾಡಿದ್ದೀರಿ. ನಿಮ್ಮ ಕಚೇರಿಯಲ್ಲೂ ಕೂಡ ಒಂದು ದಿನ ಬಂದು ಮಾತಾಡುವ ಹಾಗೆ, ಕೆಲಸ ಮಾಡುವ ಹಾಗೆ ನಮಗೂ ಅವಕಾಶ ಸಿಕ್ಕಿದ್ದು ನನ್ನದು ಕೂಡ ಭಾಗ್ಯ. ಇಂಥವರ ಜೊತೆ ಮಾತೆ ಕಥೆಯಲ್ಲಿ ಜೀವನ ಸಂಪುಟದ ಯಾನವನ್ನು ಈ ಒಂದು ಮಾತಿನ ಮಂಟಪದಲ್ಲಿ ಕೂತ್ಕೊಳ್ಳಿಕ್ಕೆ ನಮಗೂ ಕೂಡ ಖುಷಿ ಆಗ್ತದೆ. ನಿಮಗೆ ನಿಮ್ಮ ಮುಂದಿನ ಜೀವನವೂ ಕೂಡ ಯಶಸ್ಸಾಗಲಿ. ಆಯುರಾರೋಗ್ಯ ಭಾಗ್ಯದಿಂದ ಈ ಭಾಗದ ಪ್ರಗತಿಗೆ ನಿಮ್ಮ ಕೊಡುಗೆ ಸದಾ ಇರಲಿ ಅಂತ ಆಶಿಸ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಮಾತೆ ಕಥೆ ಜೀವನ ಸಂಪುಟದ ಯಾನ ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಇಂದಿನ ಅತಿಥಿ ಹಿರಿಯ ಪತ್ರಿಕೋದ್ಯಮಿ ಹಾಗೂ ಕರ್ನಾಟಕ ಮಾಧ್ಯಮ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರಾದ ಶ್ರೀಕಾಂತಾಚಾರ್ ಮಣ್ಣೂರ್. ಮಾತಿನ ಮಂಟಪದಲ್ಲಿ ಜೊತೆಯಾದವರು ಡಾಕ್ಟರ್ ಸದಾನಂದ್ ಪೆರ್ಲಾ. ಸಂಕಲನ ಲಕ್ಷ್ಮೀಕಾಂತ್ ಪಾಟೀಲ್.